ಸ್ಪೀಕರ್ ಬಹಳ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದಾರೆ. ವೈಯಕ್ತಿಕ ಮನವರಿಕೆಗಿಂತ ಸಾಂವಿಧಾನಿಕ ನಿಯಮಾವಳಿಗಳು ಮುಖ್ಯವಾಗುತ್ತೆ ಇಲ್ಲಿ. ಇದಕ್ಕಾಗಿ ಪರಿಶೀಲನೆ ಮಾಡಬೇಕಲ್ಲ, ಏನು ಎತ್ತ ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ, ಇದರ ಹಿಂದೆ ಏನಾದ್ರೂ ರಾಜಕೀಯ ಪ್ರೇರಿತ ಇದೆಯಾ, ಪ್ರೇರಣೆ ಇದೆಯಾ, ದುರುದ್ದೇಶ ಇದೆಯಾ, ಅಧಿಕಾರದ ದಾಹದಿಂದ ಈ ರೀತಿ ಮಾಡಿದಾರಾ, ಅಥವಾ ಏನಾದ್ರೂ ಆಮಿಷಗಳಿಗೆ ಒಳಗಾಗಿದ್ದಾರಾ, ಪಕ್ಷಾಂತರ ಮಾಡಿ ಮಂತ್ರಿ ಸ್ಥಾನ ಸಿಗುತ್ತಾ ಅಥವಾ ದುಡ್ಡು ಸಿಗುತ್ತಾ, ಏನಿದೆ ಅಂತ ತಿಳ್ಕೋಬೇಕಲ್ಲ. ಅದನ್ನ ಪರಿಶೀಲನೆ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಇಮ್ಮಿಡಿಯೇಟ್ ಆಗಂತೂ 15 ಶಾಸಕರು ಬರ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂದ ತಕ್ಷಣ ಅದನ್ನ ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಟೈಮ್ ಬೇಕಾಗುತ್ತೆ. ಸ್ಪೀಕರ್ ಕೂಡ ಬಹಳ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದಾರೆ. ವೈಯಕ್ತಿಕ ಮನವರಿಕೆಗಿಂತ ಸಾಂವಿಧಾನಿಕ ನಿಯಮಾವಳಿ ಇಲ್ಲಿ ಮುಖ್ಯವಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಅದಕ್ಕೆ ಟೈಮ್ ಬೇಕು ಸ್ಪೀಕರ್ಗೆ, ಅದನ್ನ ನ್ಯಾಯಪೀಠ ಕಲ್ಪಿಸಿಕೊಡ್ಬೇಕು ಅಂತ ವಾದವನ್ನ ಇದೀಗ ಮಂಡನೆ ಮಾಡ್ತಾ ಇದ್ದಾರೆ ರಾಜೀವ್ ಅವರು. ಸ್ಪೀಕರ್ಗೆ ಪರಿಶೀಲನೆ ಮಾಡೋದಕ್ಕೆ ರಾಜೀನಾಮೆಗಳನ್ನ ಸಮಯಾವಕಾಶ ಬೇಕಾಗಿದೆ. ಒಂದ್ ಕಡೆ ಇದು ರಾಜಕೀಯ ಪ್ರೇರಣೆಯಿಂದ ಇವರೆಲ್ಲ ರಾಜೀನಾಮೆ ಕೊಟ್ಟಿರೋದು, ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಇದರ ಕಾರಣ ಏನಿದೆ ಅನ್ನೋದನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಪರಿಶೀಲನೆ ಮಾಡಬೇಕಾಗುತ್ತೆ. ಅದು ಸ್ಪೀಕರ್ ಕೈಯಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. 15 ಶಾಸಕರುಗಳನ್ನ ಕರಿಬೇಕು, ವಿಚಾರಣೆ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಇದರ ಹಿಂದೆ ಯಾರಿದ್ದಾರೆ, ಏನು ಎತ್ತ, ಯಾವ್ದಾದ್ರು ಆಮಿಷಗಳಿಗೆ ಒಳಗಾಗಿದ್ದಾರಾ, ರಾಜಕೀಯ ಪ್ರೇರಣೆಯಿಂದ ಈ ರೀತಿ ಮಾಡಿದಾರಾ, ಇದನ್ನೆಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಪೀಕರ್ಗೆ ಸ್ವಲ್ಪ ಟೈಮ್ ಬೇಕು, ಸಮಯಾವಕಾಶವನ್ನ ಮಾಡಿಕೊಡ್ಬೇಕು ನ್ಯಾಯಪೀಠ ಅಂತ ರಾಜೀವ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಪರಿಶೀಲನೆಯಲ್ಲಿ ಅಗತ್ಯ ಇದೆ, ಹಾಗಾಗಿ ಪರಿಶೀಲನೆ ಮಾಡಬೇಕು ಅಂದ್ರೆ ಟೈಮ್ ಬೇಕಾಗುತ್ತೆ. ಸಮಯದ ಅಗತ್ಯ ಇರೋದ್ರಿಂದ ಸ್ಪೀಕರ್ಗೆ ಸ್ವಲ್ಪ ಟೈಮ್ ಅನ್ನ ಕೊಡಬೇಕು ನ್ಯಾಯಪೀಠ ಅಂತ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಪೀಕರ್ಗೆ ತೃಪ್ತಿಯಾದ್ರೆ ಸಾಂವಿಧಾನಿಕ ಮನವರಿಕೆ ಅಂತ ಹೇಳಿನೇ ಅರ್ಥ ಇದು. ಈಗ ವೈಯಕ್ತಿಕವಾಗಿ ರಾಜೀನಾಮೆ ಕೊಟ್ಟಿದ್ದೀವಿ ಅಂತಾನೆ ಶಾಸಕರುಗಳು ಹೇಳೋದು, ಸ್ವಇಚ್ಛೆಯಿಂದ ಕೊಟ್ಟಿದ್ದೀವಿ ಅಂತ. ಒಬ್ರೋ ಇಬ್ರೋ ಆದ್ರೆ ಪರವಾಗಿಲ್ಲ, ಆದ್ರೆ 15 ಜನ ಈಗ ಕೊಟ್ಟಿದ್ದಾರೆ ಅಂದ್ರೆ ಇದರ ಹಿಂದಿನ ಉದ್ದೇಶವನ್ನ ಪರಿಶೀಲನೆ ಮಾಡಬೇಕು. ಅದನ್ನೇ ಸ್ಪೀಕರ್ ಕೂಡ ಹೇಳಿರೋದು. ಸಾಂವಿಧಾನಿಕವಾಗಿ ಏನೆಲ್ಲ ಈಗ ಆಕ್ಟ್ಗಳಿದೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕು ಅಂತ. ಸೊ ಈ ವಾದವನ್ನ ಇದೀಗ ಸಿಎಂ ಪರ ವಕೀಲರು ನ್ಯಾಯಪೀಠದ ಮುಂದೆ ಮಾಡಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿರೋದು ಇದರ ಹಿಂದೆ ಆಮಿಷ ಇದೆ, ಇದು ರಾಜಕೀಯ ಪ್ರೇರಣೆಯಿಂದ ನಡೆದಿರೋದು, ಇದರಿಂದ ದುರುದ್ದೇಶ ಕೂಡ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಸ್ಪೀಕರ್ ವರ್ಸಸ್ ಸುಪ್ರೀಂ ಕೋರ್ಟ್ ಅಂತೂ ಅಲ್ಲವೇ ಅಲ್ಲ, ಇದು ಸಿಎಂ ವರ್ಸಸ್ ಮಾಜಿ ಸಿಎಂ, ಅಂದ್ರೆ ಸಿಎಂ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಅವರ ನಡುವಿನ ಸಂಘರ್ಷ ಅಷ್ಟೇ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಾಸಕರ ಈ ಯೋಗ್ಯವಲ್ಲದ ಅರ್ಜಿಯನ್ನ ವಜಾ ಮಾಡಬೇಕು ಸುಪ್ರೀಂ ಕೋರ್ಟ್, ಸ್ಪೀಕರ್ಗೆ ಪರಿಶೀಲನೆ ಮಾಡೋದಕ್ಕೋಸ್ಕರ ಸಮಯಾವಕಾಶವನ್ನ ಕೊಡಬೇಕು ಅಂತ ಸಿಎಂ ಪರ ವಕೀಲರು ವಾದ ಮಂಡನೆಯನ್ನ ನ್ಯಾಯಪೀಠದ ಮುಂದೆ ಇದೀಗ ಮಾಡಿದ್ದಾರೆ. ಜೊತೆಗೆ ಒಂದು ವಿಚಾರವನ್ನ ಅವರಲ್ಲಿ ಪ್ರಸ್ತಾಪ ಮಾಡಿದ್ರು, ಅನರ್ಹತೆ ಮೊದಲೋ ಅಥವಾ ರಾಜೀನಾಮೆ ಮೊದಲೋ. ಈ ಪ್ರಶ್ನೆ ಹೆಂಗಿದೆ ಅಂತಂದ್ರೆ ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಅಂತ ಕೇಳ್ತಾರಲ್ಲ, ಆ ಪ್ರಶ್ನೆಗೆ ಇದುವರೆಗೂ ಅಂತೂ ಉತ್ತರ ಸಿಕ್ಕಿಲ್ಲ. ಆ ರೀತಿಯಾಗಿ ನ್ಯಾಯಪೀಠದ ಮುಂದೆ ಕೇಳ್ದಂಗ ಆಯಿತು. ಅಷ್ಟೇ ಅಲ್ಲ, ಏನು ಶಾಸಕರು ಅರ್ಜಿಯನ್ನ ಹಾಕಿದ್ದಾರೆ ಅದು ವಿಚಾರಣೆಗೆ ಯೋಗ್ಯವಲ್ಲದಂತ ಅರ್ಜಿಗಳು, ಅದನ್ನ ನ್ಯಾಯಪೀಠ ವಜಾ ಮಾಡಬೇಕು ಅನ್ನೋ ಮನವಿಯನ್ನ ಸಿಎಂ ಪರ ವಕೀಲರು ಇದೀಗ ನ್ಯಾಯಪೀಠದ ಮುಂದೆ ಮಾಡ್ಕೊಂಡಿದ್ದಾರೆ. ಇನ್ನು ಸ್ಪೀಕರ್ ಮೇಲೆ ನ್ಯಾಯಾಲಯಕ್ಕೆ ನಂಬಿಕೆ ಇರಲಿ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಸಾಂವಿಧಾನಿಕ ನಡಾವಳಿಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅನಗತ್ಯ ವಿಳಂಬದ ಬಗ್ಗೆ ಇಲ್ಲಿ ಕೋರ್ಟ್ ಅಲ್ಲಿ ಹೇಳ್ತಾ ಇದಾರಲ್ಲ, ಪ್ರತಿವಾದ ಮಾಡ್ತಾ ಇದಾರಲ್ಲ, ಒಂದು ಉದ್ದೇಶ ಇದೆ. ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಹಕಾರಿಯಾಗಿ ಸ್ಪೀಕರ್ ಇಲ್ಲಿ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಆ ರೀತಿ ಆಗ್ತಾ ಇಲ್ಲ. ಸ್ಪೀಕರ್ ಮೇಲೆ ನ್ಯಾಯಾಲಯಕ್ಕೆ ಒಂದು ನಂಬಿಕೆ ಇರಲಿ ಅಂತ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಪೀಕರ್ ಸಾಂವಿಧಾನಿಕ ನಡಾವಳಿಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ.
ಅನಗತ್ಯವಾಗಿ ವಿಳಂಬ ಉದ್ದೇಶ ಅಂತ ಏನ್ ಹೇಳ್ತಿದ್ದಾರೆ ಆ ರೀತಿಯಾಗಿ ಖಂಡಿತವಾಗ್ಲೂ ಸ್ಪೀಕರ್ ಮಾಡ್ತಾ ಇಲ್ಲ. ಸ್ಪೀಕರ್ ಮೇಲೆ ನ್ಯಾಯಾಲಯಕ್ಕೆ ನಂಬಿಕೆ ಇರಲಿ ಅನ್ನೋ ಮಾತನ್ನು ಕೂಡ ಸಿಎಂ ಪರ ವಕೀಲರು ಹೇಳ್ತಾರೆ. ಸ್ಪೀಕರ್ ಆದೇಶ ಕಾನೂನು ವ್ಯಾಪ್ತಿಯನ್ನ ಮೀರಿದ್ದರೆ ಮಧ್ಯಪ್ರವೇಶ ಮಾಡಿ. ಅನಗತ್ಯವಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು. ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ರಾಜೀವ್ ಧವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ ನ ಕಾರ್ಯವ್ಯಾಪ್ತಿ, ಸ್ಪೀಕರ್ ಕಾರ್ಯವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇರತಕ್ಕಂಥದ್ದು. ಸ್ಪೀಕರ್ ಆದೇಶ ಕಾನೂನುಬದ್ಧವಾಗಿದ್ದಲ್ಲಿ ಮಧ್ಯಪ್ರವೇಶ ಮಾಡುವ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅನಗತ್ಯವಾಗಿ ಸುಪ್ರೀಂ ಮಧ್ಯಪ್ರವೇಶ ಮಾಡಬಾರದು. ಒಂದು ವೇಳೆ ಸ್ಪೀಕರ್ ಅವರ ಆದೇಶ ಕಾನೂನು ವ್ಯಾಪ್ತಿಯನ್ನ ಮೀರಿದ್ರೆ ಆಗ ಮಧ್ಯಪ್ರವೇಶವನ್ನ ಮಾಡಬಹುದು. ಅನಗತ್ಯವಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು ಅಂತ ರಾಜೀವ್ ಧವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕಲಂ 190 ಅಡಿ ಇದೆಲ್ಲವನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೀರಿ. ಈ ಹಿಂದೆ ಮುಕುಲ್ ರೋಹಟಗಿ ಹೇಳಿದ್ರು. ಆದ್ರೆ ಈಗ ರಾಜೀವ್ ಧವನ್ ಹೇಳ್ತಾ ಇದ್ದಾರೆ ಇದು ಸಮಂಜಸವಲ್ಲ. ಶಾಸಕರ ರಾಜೀನಾಮೆಯನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ರಾಜೀನಾಮೆಯ ಉದ್ದೇಶ ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಸ್ಪೀಕರ್ಗೆ ಸ್ವಲ್ಪ ಸಮಯ ಬೇಕಾಗತ್ತೆ. ಕಲಂ 190 ಅಡಿ ಇದೆಲ್ಲವನ್ನು ಬಿಟ್ಟು ಬಿಡಿ, ಶಾಸಕರಿಗೆ ಹಕ್ಕಿದೆ ಅಂತ ಮುಕುಲ್ ರೋಹಟಗಿ ವಾದ ಮಾಡಿದ್ರು. ಇದು ಸಮಂಜಸ ಅಲ್ಲ. ಶಾಸಕರ ರಾಜೀನಾಮೆನ ಪರಿಶೀಲನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ಪೀಕರ್ಗೆ ಸಮಯದ ಅವಶ್ಯಕತೆ ಇದೆ ಅಂತ ಸ್ಪೀಕರ್ ಪರ ವಾದ ಮಂಡನೆ ನಡೀತಾ ಇದೆ. ಸರ್ಕಾರಿ ವಕೀಲ ರಾಜೀವ್ ಧವನ್ ವಾದ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕರ ರಾಜೀನಾಮೆಯನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ವಿಳಂಬ ಆಗಿದೆ. ಯಾತಕ್ಕೋಸ್ಕರ ವಿಳಂಬ ಆಯ್ತು ಅನ್ನೋದನ್ನ ಸಬ್ಸ್ಟಾನ್ಶಿಯೇಟ್ ಮಾಡ್ತಾ ಇದ್ದಾರೆ. ಸೊ ಯಾತಕ್ಕೋಸ್ಕರ ವಿಳಂಬ ಆಯ್ತು? ಕಲಂ 190 ಅಡಿಯಲ್ಲಿ ಇದು ಶಾಸಕರ ಮೂಲಭೂತ ಹಕ್ಕಾಗತ್ತೆ ಅಂತ ಹೇಳ್ತೀರಿ. ತಕ್ಷಣ ಇದನ್ನ ಅಂಗೀಕಾರ ಮಾಡ್ಬಿಡ್ಬೇಕು ಅಂತ ಹೇಳ್ತೀರಿ. ಅದು ಸಮಂಜಸ ಅಲ್ಲ. ಹಾಗೆ ಸಾಧ್ಯ ಇಲ್ಲ. ಸ್ಪೀಕರ್ ಅವರು ಪರಿಶೀಲನೆ ಮಾಡಬೇಕಾಗತ್ತೆ. ರಾಜೀನಾಮೆಯ ಉದ್ದೇಶ ಏನು? ಇದು ಸಾಮೂಹಿಕ ರಾಜೀನಾಮೆ ಅಂತ ಇಡೀ ವಾದದುದ್ದಕ್ಕೂ ಒತ್ತಿ ಹೇಳ್ತಾರೆ ಧವನ್ ಅವರು. ಇದು ಕೇವಲ ಯಾರೋ ಒಬ್ಬರ ಇಬ್ಬರ ವೈಯಕ್ತಿಕ ರಾಜೀನಾಮೆಯ ವಿಚಾರ ಅಲ್ಲ, ಸಾಮೂಹಿಕ ರಾಜೀನಾಮೆ. ಇದರ ಹಿಂದೆ ಒಂದು ಉದ್ದೇಶ ಇದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಾರೆ. ಭ್ರಷ್ಟಾಚಾರದ ಉದ್ದೇಶ ಇದೆ ಅನ್ನುವಂಥದ್ದನ್ನ, ಇದರ ಉದ್ದೇಶ ಪಕ್ಷಾಂತರ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಶಾಸಕರ ರಾಜೀನಾಮೆಯ ಕಾರಣಗಳನ್ನ ಪರಿಶೀಲನೆ ಮಾಡಿ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟರು ಕೂಡ ಏಕಾಏಕಿ ಅಂಗೀಕಾರ ಮಾಡ್ಬಿಡಕ್ ಬರಲ್ಲ. ಸ್ವ ಇಚ್ಛೆ ಹೌದೋ ಅಲ್ವೋ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಶಾಸಕರ ರಾಜೀನಾಮೆಯ ಕಾರಣ ಏನಿದೆ ಅನ್ನೋದನ್ನ ನೋಡಬೇಕಾಗತ್ತೆ. ಸ್ವ
ಇಚ್ಛೆಯಿಂದಾನೇ ರಾಜೀನಾಮೆ ಕೊಟ್ಟರು ಕೂಡ ಏಕಾಏಕಿ ಅಂಗೀಕಾರ ಮಾಡ್ಬಿಡಕ್ ಬರಲ್ಲ. ಅದರ ಕಾರಣ ಏನು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆಮಿಷ ಇದೆ ಈ ಎಲ್ಲ ರಾಜೀನಾಮೆಗಳ ಹಿಂದೆ ಅನ್ನೋದನ್ನ ರಾಜೀವ್ ಧವನ್ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ರಾಜೀನಾಮೆಯನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಯಾತಕ್ಕೆ ಅಂತಂದ್ರೆ ಇದು ಪಕ್ಷಾಂತರ ಕಾಯ್ದೆ ಅಡಿಯಲ್ಲಿ ಬರತ್ತಾ ಅಂತ ನೋಡ್ಬೇಕಾಗತ್ತೆ. ಸ್ವ ಇಚ್ಛೆಯಿಂದ ಅಂತ ಅವರಾಗೆ ನಡ್ಕೊಂಡು ಬಂದು ಕೈ ಬರಹದಲ್ಲಿ ರಾಜೀನಾಮೆ ಕೊಟ್ಟರು ಕೂಡ ಅದರ ನೈಜತೆಯ ಬಗ್ಗೆ ಪರಿಶೀಲನೆ ಮಾಡಬೇಕಾಗತ್ತೆ. ಅದರ ಹಿಂದಿನ ಉದ್ದೇಶ, ಮೋಟಿವ್ ಏನು ಅನ್ನೋದನ್ನ, ಕಾರಣಗಳನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಸಮಯ ಬೇಕಾಗುತ್ತೆ. ಯಾಕೆ ವಿಳಂಬ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸ್ವ ಇಚ್ಛೆಯಿಂದ ಕ್ರಮಬದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ಅಂತ ಇದ್ರೂ ಕೂಡ ಅದರ ನೈಜತೆಯನ್ನ, ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು? ಹಾಗಾದ್ರೆ ಇಷ್ಟೊಂದು ಜನ, ಸಾಮೂಹಿಕ ರಾಜೀನಾಮೆ ಇದು, ಕೇವಲ ಒಬ್ಬರ ರಾಜೀನಾಮೆ ಅಲ್ಲ, ಇಷ್ಟೊಂದು ಜನ ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಇದೊಂದು ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ ನೋಡಿ. ಇದು ಒಬ್ಬೊಬ್ಬರದೇ ವೈಯಕ್ತಿಕ ಪ್ರಕರಣ, ಕೇವಲ ವೈಯಕ್ತಿಕ ಹಕ್ಕಿನ ಪ್ರಕರಣ ಅಲ್ಲ, ಸರ್ಕಾರವನ್ನ ಬೀಳಿಸೋದಕ್ಕೆ ಹುನ್ನಾರ ನಡೆದಿದೆ. ಹಾಗಾಗಿ ಇದು ರಾಜಕೀಯ ಬಿಕ್ಕಟ್ಟು. ರಾಜೀವ್ ಧವನ್ ಅವರ ವಾದ ಅದಕ್ಕೆಂದೇ ಶಾಸಕರ ರಾಜೀನಾಮೆ ಸುಮ್ಸುಮ್ನೆ ಕೊಟ್ಬಿಡ್ತಾರ? ಒಬ್ಬೊಬ್ಬರೇ ಬಂದು ಸುಮ್ಸುಮ್ನೆ ರಾಜೀನಾಮೆ ಕೊಟ್ಬಿಡ್ತಾರ? ಅಲ್ಲ, ಇದೊಂದು ಸಾಮೂಹಿಕ ರಾಜೀನಾಮೆಯ ಪ್ರಕರಣ, ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ, ಸರ್ಕಾರವನ್ನ ಬೀಳಿಸೋದಕ್ಕೆ ನಡೆದಿರ್ತಕ್ಕಂತ ಹುನ್ನಾರ ಅಂತ ಸರ್ಕಾರಿ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೆಳಗಿನಿಂದಾನು ನಾವು ನೋಡ್ತಾ ಇದ್ವಿ, ಮುಕುಲ್ ರೋಹಟಗಿ ಸೇರಿದಂತೆ 3 ವಕೀಲರಿಗೆ 1 ಗಂಟೆಗಳ ಕಾಲಾವಕಾಶ, ಅವರು ವಾದ ಮಂಡನೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಇದೀಗ ರಾಜೀವ್ ಧವನ್ ಅವರ ಕಾಲಾವಕಾಶ. ಸೊ ಸ್ಪೀಕರ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಡೀ ಪ್ರಕರಣವನ್ನ ಅವರು ವೈಯಕ್ತಿಕವಾಗಿ ತುಂಡು ತುಂಡಾಗಿ ನೋಡೋದ್ರ ಬದಲಾಗಿ ಇದನ್ನ ಸಮಗ್ರವಾಗಿ ನೋಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಶಾಸಕರು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ನೀಡಿದ್ದಾರೆ? ಇದೊಂದು ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ. ಏಕಾಏಕಿ ಹಂಗೆಲ್ಲ ಅಂಗೀಕಾರ ಮಾಡ್ಬಿಡಕ್ ಬರಲ್ಲ. ಕಲಂ 190 ಅಡಿಯಲ್ಲಿ ಇದೆಲ್ಲವನ್ನು ಬಿಟ್ಟು ಬಿಡಿ ಅಂತಂದ್ರೆ ಹೇಗೆ ಬಿಡಕ್ಕಾಗುತ್ತೆ? ಯಾಕಂದ್ರೆ ಇದ್ರ ಹಿಂದೆ ಒಂದು ಉದ್ದೇಶ ಇದೆ. ಸ್ವ ಇಚ್ಛೆ ಹೌದೋ ಅಲ್ವೋ, ಇದರ ನೈಜತೆ ಏನು ಅನ್ನೋದು ಪರಿಶೀಲನೆಗೆ ಒಳಪಡಬೇಕು. ಅದಕ್ಕೋಸ್ಕರ ಸ್ಪೀಕರ್ಗೆ ಸಮಯದ ಅವಶ್ಯಕತೆ ಇದೆ. ಇರತಕ್ಕಂತ ಅತ್ಯಂತ ಕುತೂಹಲಕಾರಿ ವಾದ ಮಂಡನೆ ಇನ್ನಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. 3 ವಕೀಲರುಗಳು ಕೂಡ ವೆರಿ ಸೀನಿಯರ್ ಲಾಯರ್ಸ್, 3 ಜನನು ಕೂಡ ತಮ್ಮ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಕೊನೆಯದಾಗಿ ರಾಜೀವ್ ಧವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಯಾಕೆ ಈ ಪ್ರಕರಣದಲ್ಲಿ ಸ್ಪೀಕರ್ ಪಾತ್ರ ಬಹಳ ಮುಖ್ಯ ಆಗಬೇಕಾಯ್ತು? ಯಾಕೆ ರಾಜೀನಾಮೆ ಅಂಗೀಕಾರ ವಿಳಂಬ ಆಯ್ತು ಅನ್ನೋದರ ಕುರಿತಾಗಿ ಸ್ಪೀಕರ್ ಪರವಾಗಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಪರವಾಗಿ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಬೀಳಿಸುವ ಹುನ್ನಾರ ಇದು. ಇದೊಂದು ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ. ಇದನ್ನ ವೈಯಕ್ತಿಕವಾಗಿ ಕೇವಲ ಶಾಸಕರ ವೈಯಕ್ತಿಕ ಹಕ್ಕಿನ ವಿಚಾರವಾಗಿ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಸಂವಿಧಾನದ 10ನೇ ಪರಿಚ್ಛೇದದಲ್ಲಿ ಶಾಸಕರು ಸೇರ್ಪಡೆ ಆಗ್ತಾರೆ, ಅವರನ್ನ ಸೇರ್ಪಡೆ ಮಾಡಕ್ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅನರ್ಹತೆ, ರಾಜೀನಾಮೆ ಪ್ರತ್ಯೇಕ ಅಲ್ಲ, ಎರಡೂ ಕೂಡ ಒಂದೇ ನಾಣ್ಯದ 2 ಮಗ್ಗಲಿನ ಹಾಗೆ ಅನ್ನೋದು ಇವರ ವಾದದ ಹೂರಣ. ಸಂವಿಧಾನದ 10ನೇ ಪರಿಚ್ಛೇದವನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ಶಾಸಕರು ಬರಲ್ಲ ಅಂತ ಹೇಳಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅನರ್ಹತೆ ಬೇರೆ ಅಲ್ಲ, ರಾಜೀನಾಮೆ ಬೇರೆ ಅಲ್ಲ, ಎರಡನ್ನು ಬೇರೆಯಾಗಿ ನೋಡಕ್ ಬರಲ್ಲ. ಮುಕುಲ್ ರೋಹಟಗಿ ಅವರು ಹೇಳಿದ್ರು ಅನರ್ಹತೆಯ ಪ್ರಕರಣವನ್ನ ಆನಂತರ ವಿಚಾರಣೆ ಮಾಡ್ಕೊಳ್ಳಿ ಬೇಕಾದ್ರೆ, ಆದ್ರೆ ಮೊದಲಿಗೆ ರಾಜೀನಾಮೆ ಅಂಗೀಕಾರ ಮಾಡ್ಬೇಕಾಗತ್ತೆ ಅಂತ ರಾಜೀವ್ ಧವನ್ ಅವರು ಹೇಳ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಅವೆರಡನ್ನು ಬೇರೆಯಾಗಿ ನೋಡಕ್ ಬರಲ್ಲ. ಎಲ್ಲವೂ ಕೂಡ ಒಂದು ರಾಜಕೀಯ ಬಿಕ್ಕಟ್ಟಿನ ಸ್ಥಿತಿ, ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಡೀ ಒಂದು ಪರಿಸ್ಥಿತಿಯ ಭಾಗವಾಗಿ ರಾಜೀನಾಮೆನ ನೋಡ್ಬೇಕಾಗತ್ತೆ. 10ನೇ ಪರಿಚ್ಛೇದದಲ್ಲಿ ಶಾಸಕರು ಕೂಡ ಸೇರ್ಪಡೆ ಆಗ್ತಾರೆ, ಹಾಗಾಗಿ ಅನರ್ಹತೆಯ ವಿಚಾರ ಬರುತ್ತೆ. ಹೀಗೆ ರಾಜೀನಾಮೆಗೂ ಅನರ್ಹತೆಯ ವಿಚಾರಕ್ಕೂ ನೇರ ಸಂಬಂಧ ಇದೆ.
ಹಾಗಾಗಿ ಅನರ್ಹತೆಯನ್ನ ರಾಜೀನಾಮೆಯನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡೋದಕ್ಕಾಗಲ್ಲ. ಒಟ್ಟು ಸರ್ಕಾರ ಬೀಳಿಸುವ ಹುನ್ನಾರದ ಭಾಗ ಈ ರಾಜೀನಾಮೆ ಅಂತ ಇದೊಂದು ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ. ಕೇವಲ ವೈಯಕ್ತಿಕ ಯಾರೋ ಒಬ್ರು ಬಂದು ನನಗೆ ಸರ್ಕಾರದ ಭಾಗವಾಗಿರೋದಕ್ಕೆ ಇಷ್ಟ ಇಲ್ಲ ಅಂತ ಒಬ್ಬೊಬ್ಬರೇ ಬಂದು ರಾಜೀನಾಮೆ ಕೊಡ್ತಾ ಇರೋಂಥದ್ದಲ್ಲ. ಶಾಸಕರು ಹೀಗೆ ಗುಂಪಾಗಿ ಬಂದು 11 ಜನ 16 ಜನ ಬಂದು ರಾಜೀನಾಮೆ ಸಲ್ಲಿಸೋದಕ್ಕೆ ಏನು ಕಾರಣ? ಇದರ ಹಿಂದಿನ ಉದ್ದೇಶ ಏನು? ಯಾರಿದ್ದಾರೆ ಇದರ ಹಿಂದೆ? ಮಾಜಿ ಮುಖ್ಯಮಂತ್ರಿ ಮತ್ತು ಸರ್ಕಾರದ ನಡುವಿನ ಒಂದು ಹೋರಾಟ ಇದು ಅಂತ ಹೇಳಿದ್ರು. ಸ್ಪೀಕರ್ ಮತ್ತು ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಹೋರಾಟ ಇದು ಅಂತ ಹೇಳಿದ್ರು. ಸರ್ಕಾರವನ್ನು ಬೀಳ್ಸೋದಕ್ಕೆ ಅಂತಾನೆ ನಡೀತಾ ಇರ್ತಕ್ಕಂತ ಒಂದು ಹೋರಾಟ ಇದು ಅನ್ನೋಂಥದ್ದು ಹೇಳಿದ್ರು. ಬೆಳಗ್ಗೆ ಮುಖಂಡರು ಒಟ್ಟಿಗೆ ಅವರು ಹೇಳ್ತಾ ಇದ್ರು ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರದ ಪರವಾಗಿ ನಿಲ್ಲೋದಕ್ಕೆ ಸ್ಪೀಕರ್ ಅವರು ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಿಲ್ಲ, ನಂಬರ್ ಬಿದ್ದೋಗುತ್ತೆ, ಹಾಗಾಗಿ ರಾಜೀನಾಮೆಯನ್ನ ಅಂಗೀಕರಿಸೋದನ್ನ ವಿಳಂಬ ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕೀಗ ಪ್ರತಿವಾದ ರಾಜೀವ್ ಧವನ್ ಕಡೆಯಿಂದ. ಕೇವಲ ಒಬ್ಬೊಬ್ಬರೇ ಬಂದು ರಾಜೀನಾಮೆ ಸಲ್ಲಿಸಿಲ್ಲ, ಇವರೆಲ್ಲರೂ ಗುಂಪಾಗಿ ಬಂದು ರಾಜೀನಾಮೆ ಸಲ್ಲಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆಯ ಪ್ರಕರಣ ಇದು. ಇದೊಂದು ರಾಜಕೀಯ ಬಿಕ್ಕಟ್ಟು. ಇದನ್ನ ರಾಜಕೀಯ ಬಿಕ್ಕಟ್ಟನ್ನಾಗಿಯೇ ನೋಡಬೇಕು. ಸರ್ಕಾರವನ್ನ ಬೀಳಿಸೋದಕ್ಕೆ ನಡೆದಿರ್ತಕ್ಕಂತ ಹುನ್ನಾರ ಇದು. ಹಾಗಾದ್ರೆ ಇಲ್ಲಿ ಸ್ವ ಇಚ್ಛೆ ಎಷ್ಟರ ಮಟ್ಟಿಗಿದೆ, ಇಡೀ ರಾಜೀನಾಮೆಯ ಒಟ್ಟು ವಿಚಾರ ಎಷ್ಟರ ಮಟ್ಟಿಗೆ ನೈಜವಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ನೋಡ್ಬೇಕಾಗತ್ತೆ. ಹಣಕಾಸು ವಿಧೇಯಕದಲ್ಲಿ ಸರ್ಕಾರ ಸೋಲಬೇಕು, ಬಹುಮತ ಇಲ್ಲದೆ ಸರ್ಕಾರ ಬೀಳಬೇಕು, ಹಾಗಂತ ಮಾಡಿರ್ತಕ್ಕಂಥ ಒಂದು ಉಪಾಯ ಇದು. ಇದು ಅತೃಪ್ತ ಶಾಸಕರ ರಾಜೀನಾಮೆಯ ಉದ್ದೇಶ. ಧವನ್ ಅವರು ಮಂಡಿಸ್ತಾ ಇರ್ತಕ್ಕಂಥ ವಾದ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ರಾಜೀನಾಮೆ ಅಂಗೀಕಾರ ಮಾಡ್ತಿಲ್ಲ ಸರ್ಕಾರದ ಪರವಾಗಿ ಅಂತ ಮುಖಂಡರು ಒಟ್ಟಿಗೆ ಬೆಳಗ್ಗೆ ವಾದ ಮಾಡಿದ್ರೆ, ಈಗ ಸತೀಶ್ ಧವನ್, ರಾಜೀವ್ ಧವನ್ ಅವರು ಮಾಡ್ತಾ ಇರ್ತಕ್ಕಂಥ ವಾದ ಸರ್ಕಾರವನ್ನ ಬೀಳಿಸೋ ಹುನ್ನಾರ ಇದು. ಹಣಕಾಸು ವಿಧೇಯಕದಲ್ಲಿ ಸರ್ಕಾರ ಸೋತು ಹೋಗಬೇಕು, ವಿಧಾನಸಭೆಯಲ್ಲಿ ಸರ್ಕಾರ ಬಹುಮತ ಇಲ್ಲದೆ ಬೀಳಬೇಕು. ಈ ಒಂದು ಹುನ್ನಾರದ ಭಾಗ ಈ ರಾಜೀನಾಮೆ. ಇದೇ ಅತೃಪ್ತ ಶಾಸಕರ ರಾಜೀನಾಮೆಯ ಉದ್ದೇಶ. ರಾಜೀವ್ ಧವನ್ ಹಣಕಾಸು ವಿಧೇಯಕದಲ್ಲಿ ಬಹುಮತ ಇಲ್ಲದೆ ಹೋದ್ರೆ ಸದನದಲ್ಲಿ ಸರ್ಕಾರ ಬೀಳತ್ತೆ. ಫಿನಾನ್ಸ್ ಬಿಲ್ ಪಾಸ್ ಆಗಿಲ್ಲ ಅಂತಂದ್ರೆ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕ್ಷಣದಲ್ಲಿ ಸರ್ಕಾರ ಬೀಳತ್ತೆ. ಸರ್ಕಾರ ಬೀಳಬೇಕು ಅನ್ನೋದೇ ಅತೃಪ್ತರ ಉದ್ದೇಶ. ಹಾಗಾಗಿ ಇದೊಂದು ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ. ಒಟ್ಟು ಪ್ರಕರಣವನ್ನ ಸರ್ಕಾರವನ್ನ ಬೀಳಿಸಬೇಕು ಅಂತಲೇ ಮಾಡಲಾಗಿದೆ. ಬಹುಮತ ಇಲ್ಲದೆ ಸರ್ಕಾರ ಬೀಳಬೇಕು ಅನ್ನೋದು ಈ ರಾಜೀನಾಮೆಗಳ ಹಿಂದಿನ ಉದ್ದೇಶ. ಸ್ವ ಇಚ್ಛೆಯಿಂದಲೇ ಕೊಟ್ಟಿದ್ದಾದರೂ ಕೂಡ ಇದರ ಉದ್ದೇಶವನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾದ್ರೆ ಉದ್ದೇಶವನ್ನ ಪರಿಶೀಲನೆ ಮಾಡುವಂತದ್ದು ಸ್ಪೀಕರ್ ಅಡಿಯಲ್ಲಿ ಬರುತ್ತಾ ಅಥವಾ ಕೋರ್ಟ್ ಅಡಿಯಲ್ಲಿ ಬರುತ್ತಾ? ಅದಕ್ಕೆ ಸಪರೇಟ್ ಆಗಿ ಅರ್ಜಿ ಸಲ್ಲಿಸಬೇಕಾಗತ್ತಾ? ಈ ಎಲ್ಲ ಪ್ರಕರಣಗಳಿಗೆ ಕೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರವನ್ನ ಹೇಳುತ್ತೆ ಅಂತ ಅನ್ಸುತ್ತೆ. ಅನರ್ಹತೆ ಮತ್ತು ರಾಜೀನಾಮೆ ಕೋಡಿ ಮೊಟ್ಟೆ ಮೊದಲು ಅನ್ನೋ ಪರಿಸ್ಥಿತಿ ಆಗಿದೆ ಅನ್ನುವಂತ ಮಾತು ಬಂತು. ಸೊ ಅನರ್ಹತೆ ಮತ್ತು ರಾಜೀನಾಮೆ ಬೇರೆ ಬೇರೆ ಅಲ್ಲ, ಅವೆರಡನ್ನು ಒಟ್ಟಾಗಿಯೇ ನೋಡ್ಬೇಕಾಗತ್ತೆ. ಇಲ್ಲಿ ಇರ್ತಕ್ಕಂಥ ಉದ್ದೇಶ ಸರ್ಕಾರವನ್ನ ಕೆಡವೋದು. ಸಂವಿಧಾನದ 10ನೇ ಪರಿಚ್ಛೇದದ ವಿಚಾರದಲ್ಲಿ ಶಾಸಕರು ಸೇರ್ತಾರೆ. ಹಾಗಾಗಿ ಅನರ್ಹತೆಯನ್ನ ರಾಜೀನಾಮೆಯನ್ನ ಬೇರೆ ಬೇರೆ ನೋಡಕ್ ಬರಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಅನರ್ಹತೆಯ ವಿಚಾರ ಬಂದೇ ಬರುತ್ತೆ. ಸರ್ಕಾರವನ್ನ ಬೀಳಿಸೋದಕ್ಕೆ ಅಂತಲೇ ಶಾಸಕರು ನೀಡಿರ್ತಕ್ಕಂಥ ರಾಜೀನಾಮೆ ನೋಡಿ ಎಷ್ಟು ಆಯಾಮಗಳಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಡಿಟೇಲ್ ಆದಂತಹ ಒಂದು ವಿಚಾರಣೆ ನಡೀತಾ ಇದೆ. ಇವತ್ತಿನ ಒಂದು ಪ್ರಕರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗ ಎಂಥ ಒಂದು ಮಹತ್ತರ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು. ಎಲ್ಲ ಆಯಾಮಗಳಿಂದ ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳ ಹೈ ಡ್ರಾಮಾ ಎಲ್ಲ ಆಯಾಮಗಳಿಂದ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿದೆ. ಇಂಥ ಒಂದು ಮಗ್ಗುಲನ್ನು ವಿಚಾರಣೆಗೆ ಗಮನಿಸಿಲ್ಲ ಅಂತಿಲ್ಲ. ಎಲ್ಲ ಆಯಾಮಗಳಿಂದ 3 ಜನ ವಕೀಲರುಗಳು ತಮ್ಮ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಬಹಳ ನಿರ್ಣಾಯಕ ಅಂತ ಅನ್ನಿಸ್ತಾ ಇದೆ. ಯಾರ ವಾದ ಸರಿ, ಯಾರ ಪರವಾಗಿ ತೀರ್ಪು ಬರುತ್ತೆ, ಪ್ರಜಾಪ್ರಭುತ್ವದ ಪರವಾಗಿ ತೀರ್ಪು ಬರುತ್ತಾ ಕಾದು ನೋಡ್ಬೇಕಾಗಿದೆ.
ಕೋರ್ಟ್ ಏನು ರಾಜಕೀಯ ವಿಚಾರಗಳಲ್ಲಿ ನಿರ್ದೇಶನವನ್ನ ಕೊಡಬಹುದು. ರಾಜೀವ್ ಧವನ್ ಅವರ ವಾದ ಇದೀಗ ಮುಕ್ತಾಯ ಆಗಿರ್ತಕ್ಕಂಥದ್ದು. 3 ಜನ ಲಾಯರ್ಗಳಿಗೂ 1 ಅವರ್ ಏನು ವಾದ ಮಂಡನೆ ಮಾಡೋದಕ್ಕೆ ಅಂತ ಕೊಡಲಾಗಿತ್ತು. ರಾಜೀವ್ ಧವನ್ ಅವರ ವಾದ ಇದೀಗ ಮುಕ್ತಾಯಗೊಂಡಿದೆ. ಯೋಗ್ಯವಲ್ಲದ ಅರ್ಜಿ ಇದು, ವಜಾ ಮಾಡಿ ಅಂತ ಅವರು ಕೋರಿಕೆ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ರಾಜೀನಾಮೆ ಅಂಗೀಕಾರ ಮಾಡೋದಕ್ಕೆ ಮಾಡಿ ಅಂತ ಮಾಡುವ ಮನವಿಯನ್ನ ಮುಕುಲ್ ರೋಹಟಗಿ ಮಂಡಿಸಿದ್ರೆ ಇದೀಗ ರಾಜೀವ್ ಧವನ್ ಅವರು ಇದು ಯೋಗ್ಯವಲ್ಲದ ಅರ್ಜಿ, ಇದನ್ನು ವಜಾ ಮಾಡಿ ಅಂತ ಕೋರ್ಕೊಂಡಿದ್ದಾರೆ. ಸೊ ಸಿಎಂ ಪರ ವಕೀಲ ರಾಜೀವ್ ಧವನ್ ಅವರ ವಾದ ಮುಕ್ತಾಯವಾಗಿದೆ. 3 ಜನರ ವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿರ್ತಕ್ಕಂಥದ್ದು. ಯಾವ ಒಂದು ತೀರ್ಪನ್ನ ಕೊಡುತ್ತೆ? ಕರ್ನಾಟಕದ ರಾಜಕೀಯ ಬಿಕ್ಕಟ್ಟಿಗೆ, ಕರ್ನಾಟಕದ ಅತೃಪ್ತ ಶಾಸಕರ ಬಿಕ್ಕಟ್ಟಿಗೆ, ಸ್ಪೀಕರ್ ಅವರ ಕಾರ್ಯವ್ಯಾಪ್ತಿಯ ವಿಚಾರಕ್ಕೆ, ಎಲ್ಲ ಗೊಂದಲಗಳಿಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳತ್ತಾ? ಸುಪ್ರೀಂ ಕೋರ್ಟ್ ಯಾವ ಒಂದು ನಿರ್ದೇಶನವನ್ನ ಕೊಡುತ್ತೆ, ಯಾವ ರೀತಿಯ ತೀರ್ಪನ್ನ ಕೊಡುತ್ತೆ? ಬೆಳಗಿನಿಂದಲೂ ನಡೀತಾ ಇರ್ತಕ್ಕಂಥ 3 ವಕೀಲರುಗಳ ವಾದವನ್ನ ಆಲಿಸಲಾಗಿದೆ. ಡಿಟೇಲ್ ಆಗಿ 3 ಜನ ವಕೀಲರು ವಾದ ಮಂಡಿಸಿದ್ದಾರೆ, ಅದನ್ನ ಆಲಿಸಲಾಗಿದೆ. ಸಿಜೆಐ ರಂಜನ್ ಗೊಗೊಯ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ಒಂದು ಆದೇಶವನ್ನ ಕೊಡುತ್ತೆ. ಏನಂತ ಹೇಳ್ತಾರೆ? ಸುಪ್ರೀಂನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ರಾಜೀವ್ ಧವನ್ ಅವರ ವಾದ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ತೀರ್ಪು ಪ್ರಕಟ ಆಗುತ್ತೆ. ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪು. ಅನರ್ಹತೆಯೋ ರಾಜೀನಾಮೆಯೋ ಎಲ್ಲರಿಗೂ ಢವಢವ. ಪ್ರತಿಯೊಬ್ಬ ವಕೀಲರು ವಾದ ಮಂಡನೆ ಮಾಡ್ತಾ ಇರುವಾಗಲೂ ಇವರೇ ಹೇಳ್ತಾ ಇರೋದೇ ಸರಿ ಅನ್ನೋ ಭಾವನೆ ಬರುವಷ್ಟರ ಮಟ್ಟಿಗೆ 3 ವಕೀಲರ ವಾದ ಪ್ರತಿವಾದ ಪ್ರಬಲವಾಗಿತ್ತು. ಸೊ ಈಗ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಪ್ರಕಟವಾಗುತ್ತೆ. ಅನರ್ಹತೆಯೋ ರಾಜೀನಾಮೆಯೋ, ಸ್ಪೀಕರ್ ಪರವಾಗಿಯೋ ಅಥವಾ ಅತೃಪ್ತರ ಪರವಾಗಿಯೋ, ಸರ್ಕಾರದ ಪರವಾಗಿಯೋ ಅಥವಾ ಅತೃಪ್ತರ ಪರವಾಗಿಯೋ ಹೇಗೆ ಬರುತ್ತೆ ತೀರ್ಪು? ಎಷ್ಟರ ಮಟ್ಟಿಗೆ ನ್ಯಾಯಾಂಗ ತನ್ನ ಒಂದು ಸೂಚನೆಯನ್ನ ಕೊಡುತ್ತೆ ಈ ವಿಚಾರದಲ್ಲಿ? ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ಬಹುದೊಡ್ಡ ರಾಜಕೀಯ ಬಿಕ್ಕಟ್ಟಿಗೆ ಇವತ್ತು ನ್ಯಾಯಾಂಗ ತೆರೆ ಎಳೆಯುತ್ತಾ? ಅತ್ಯಂತ ಪ್ರಬಲವಾದ ಪಾಯಿಂಟ್ಗಳನ್ನ ಇಟ್ಕೊಂಡು 3 ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಈ ಕ್ಷಣದಲ್ಲಿ ಅತೃಪ್ತರ ಪಾಳೆಯದಲ್ಲಿ, ಹಾಗೆಯೇ ದೋಸ್ತಿ ಪಾಳೆಯದಲ್ಲಿ, ಪ್ರತಿಪಕ್ಷದ ಪಾಳೆಯದಲ್ಲಿ ಢವ ಢವ ಶುರುವಾಗಿದೆ. ಏನಂತ ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್? ಬೆಳಗ್ಗೆ 10 ಆರಂಭ ಆಗಿರ್ತಕ್ಕಂಥ ವಾದ ಮಂಡನೆಯ ವಿಚಾರ 3 ವಕೀಲರುಗಳು ವಾದ ಮಂಡನೆಯನ್ನ ಮಾಡಿದ್ದಾರೆ. ರಾಜ್ಯದ ಪರವಾಗಿ ರಾಜೀವ್ ಧವನ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಹಾಗೆಯೇ ಸ್ಪೀಕರ್ ಪರವಾಗಿ ಕೂಡ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ದಾರೆ. ಹಾಗೆಯೇ ಮುಕುಲ್ ರೋಹಟಗಿ ಅತೃಪ್ತರ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ. ಸೊ 3 ಜನ ವಕೀಲರುಗಳ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಆಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಇದೀಗ ಈ ಪ್ರಕರಣದ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಇವತ್ತು ಗಮನಿಸಿ, ಇವತ್ತು 3 ಪ್ರಕರಣಗಳನ್ನ ಕೈಗೆತ್ತಿಕೊಂಡಿದೆ. ಮೊದಲನೆಯದು ಅತೃಪ್ತ ಶಾಸಕರ ಪ್ರಕರಣ. ಸೊ ಈ ಒಂದು ಪ್ರಕರಣದ ವಿಚಾರಣೆ ಇಷ್ಟೊತ್ತಿನವರೆಗೂ ನಡೆದಿದೆ. ಅದರ ತೀರ್ಪನ್ನ ಇವಾಗಲೇ ಕೊಡ್ತಾರಾ ಅಥವಾ ಇನ್ನೂ 2 ಪ್ರಕರಣಗಳ ವಿಚಾರಣೆಯ ನಂತರ ತೀರ್ಪನ್ನ ಕೊಡ್ತಾರಾ? ಕಾದು ನೋಡ್ಬೇಕಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುವಂತದ್ದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸುಮಾರು 400 ಮಂದಿ ಅರ್ಜಿಯನ್ನ ಹಾಕಿದಂತದ್ದು. ಆ ಒಂದು ಅರ್ಜಿ ಕೂಡ ಇದೀಗ ವಿಚಾರಣೆಗೆ ಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಅವರೇನು ಹೇಳ್ತಾರೆ? ಕುತೂಹಲಕಾರಿ 3 ವಕೀಲರುಗಳ ವಾದವನ್ನ ಬೆಳಗಿನಿಂದ ಕೇಳಿದ್ವಿ. ಇದೀಗ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಸ್ವಹಿತಾಸಕ್ತಿಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಜನಗಳ ಹಿತಾಸಕ್ತಿಗೋಸ್ಕರ ಅಲ್ಲ ಅನ್ನೋದನ್ನ ಇದು ಧ್ವನಿಸುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರ ಪರ ವಕೀಲರು ಇದೀಗ ತಮ್ಮ ವಾದವನ್ನ ಕೋರ್ಟ್ ಮುಂದೆ ಮಂಡಿಸ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು 400 ಮಂದಿ ಸಲ್ಲಿಸಿರ್ತಕ್ಕಂಥ ಅರ್ಜಿ, ಈ ಶಾಸಕರುಗಳ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ, ಶಾಸಕರು ಸ್ವಹಿತಾಸಕ್ತಿಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ.
ಈ ಪ್ರಕರಣದಲ್ಲಿ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹೇಗೆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಹೇಳ್ಬೇಕಾಗತ್ತೆ ಅವರೇನೆ. ನಾನ್ನೂರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರ ಪರ ವಕೀಲರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಾದ ಕೇಳಿದ ನಂತರದಲ್ಲಿ ಬಹುಶಃ ಎಲ್ಲವನ್ನೂ ಸೇರಿಸಿ ತೀರ್ಪು ಕೊಡುವಂತದ್ದಿರುತ್ತೆ ಅನ್ಸುತ್ತೆ. ರಾಜೀವ್ ಧವನ್, ಮುಕುಲ್ ರೋಹಟ್ಗಿ, ಅಭಿಷೇಕ್ ಮನು ಸಿಂಘ್ವಿ ನಂತರ ಇದೀಗ 400 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಏನು ಈ ಒಂದು ಪ್ರಕರಣದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಪರವಾಗಿ ವಾದವನ್ನು ಮಂಡಿಸಲಾಗ್ತಾ ಇದೆ. ಜೊತೆಗೆ ಮುಕುಲ್ ರೋಹಟ್ಗಿ ಕೂಡ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ, ಈ ಪ್ರಕರಣದಲ್ಲಿ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದನ್ನ ಮತ್ತೊಂದ್ಸರಿ ಮುಕುಲ್ ರೋಹಟ್ಗಿ ಎತ್ತಿ ತೋರಿಸ್ತಾ ಇದ್ದಾರೆ. ಶಾಸಕರ ರಾಜೀನಾಮೆ ಹಕ್ಕಿನ ಉಲ್ಲಂಘನೆ ಆಗಿದೆ. ಮೂಲಭೂತ ಹಕ್ಕು ಎಲ್ಲಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದತ್ತವಾಗಿ ಸಿಗುವಂತಹ ಹಕ್ಕು, ಇದರ ಉಲ್ಲಂಘನೆ ಆಗಿದೆ. ಯಾವುದೇ ಕಾರಣಕ್ಕೂ ಬಹುಶಃ ಈ ಮೂಲಭೂತ ಹಕ್ಕಿನ ಫಂಡಮೆಂಟಲ್ ರೈಟ್ಸ್ ಅಂತ ಏನ್ ಹೇಳ್ತೀವಿ, ಈ ಮೂಲಭೂತ ಹಕ್ಕಿನ ಉಲ್ಲಂಘನೆಗೆ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಡೋದಿಲ್ಲ ಹೆಚ್ಚಿನ ಪ್ರಕರಣಗಳಲ್ಲಿ. ಸೊ ಈ ಪ್ರಕರಣದಲ್ಲೂ ಕೂಡ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಮುಕುಲ್ ರೋಹಟ್ಗಿ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ. ಶಾಸಕರ ರಾಜೀನಾಮೆಯಲ್ಲಿ ಮೂಲಭೂತ ಹಕ್ಕಿನ ವಿಚಾರ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಂಡಮೆಂಟಲ್ ರೈಟ್ಸ್. ಸುಪ್ರೀಂನಲ್ಲಿ ವಾದ ಪ್ರತಿವಾದ ಒಂದು ಹಂತದವರೆಗೆ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ತೀರ್ಪು ಪ್ರಕಟ ಆಗತ್ತೆ. ಏನಂತ ತೀರ್ಪು ಕೊಡ್ತಾರೆ, ಈ ದೇಶದ ಪರಮೋಚ್ಚ ನ್ಯಾಯಿಕ ಸಂಸ್ಥೆ ಏನಂತ ತೀರ್ಪನ್ನ ಕೊಡುತ್ತೆ, ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜಕೀಯ ಬಿಕ್ಕಟ್ಟನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭ, ಜೊತೆಗೆ ಅನೇಕ ವಿಚಾರಗಳಲ್ಲಿ ಸಾಕಷ್ಟು ಗೊಂದಲಗಳಿದ್ದಂತಹ ಸಂದರ್ಭ. ನಾವು ನೋಡಿದ್ವಿ ಬೆಳಗ್ಗೆಯಿಂದ ವಾದ ಮಂಡನೆ ಮಾಡಿರ್ತಕ್ಕಂಥ 3 ವಕೀಲರ ವಾದವನ್ನು ಆಲಿಸಿದಾಗ ಅವರವರು ಎಷ್ಟು ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರ ವಾದ ಕೂಡ ಸರಿ ಅಂತ ಜನಸಾಮಾನ್ಯರಿಗೆ ಅನ್ನಿಸುವ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದಿದೆ. ಇದೆಲ್ಲವನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಪ್ರಕಟ ಮಾಡುತ್ತೆ. ಅನರ್ಹತೆಯೋ ರಾಜೀನಾಮೆಯೋ ಸ್ಪೆಸಿಫಿಕ್ ಆಗಿ ಗೈಡ್ ಲೈನ್ಸ್ ಕೊಡ್ತಾರೋ ಅಥವಾ ಸ್ಪೀಕರ್ ಅವರ ವಿವೇಚನಾಧಿಕಾರಕ್ಕೆ ಬಿಡ್ತಾರೋ, ಮತ್ತೆ ಸ್ಪೀಕರ್ ಅಂಗಳಕ್ಕೆ ಚೆಂಡು ಬರುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಖಚಿತವಾದ ನಿರ್ದೇಶನಗಳನ್ನ ಕೊಟ್ಟು ಬಿಡುತ್ತಾ? ರಾಜಕೀಯದ ಮಟ್ಟಿಗೆ ಬಹಳ ವರ್ಷಗಳ ನಂತರ ಇಂಥದ್ದೊಂದು ಅತ್ಯಂತ ಕುತೂಹಲಕಾರಿ ಸನ್ನಿವೇಶ ನಿರ್ಮಾಣವಾಗಿದೆ. ಕರ್ನಾಟಕ ರಾಜಕೀಯದ ಬಿಕ್ಕಟ್ಟು ಕೊನೆಗೊಳ್ಳುತ್ತಾ ಇವತ್ತಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ಬರಬಹುದಾದ ಆದೇಶದೊಂದಿಗೆ ಕರ್ನಾಟಕದ ಬಿಕ್ಕಟ್ಟು ಕೊನೆಗೊಳ್ಳುತ್ತಾ, ವಿಚಾರಗಳು ಕ್ಲಿಯರ್ ಆಗುತ್ತಾ? ಮುಕುಲ್ ರೋಹಟ್ಗಿ ಮತ್ತೆ ತಮ್ಮ ವಾದವನ್ನ ಇನ್ನಷ್ಟು ಪ್ರಬಲಗೊಳಿಸಿಕೊಳ್ತಾ ಇದ್ದಾರೆ, ಇನ್ನಷ್ಟು ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರಾಜೀನಾಮೆ ವಿಳಂಬ ಮಾಡೋ ಹಾಗಿಲ್ಲ, ರಾಜೀನಾಮೆ ಅಂಗೀಕಾರವನ್ನ ವಿಳಂಬ ಮಾಡೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಮುಕುಲ್ ರೋಹಟ್ಗಿ ಮತ್ತೆ ತಮ್ಮ ಪ್ರತಿವಾದ, ಸಂವಿಧಾನದ ನೆಪದಲ್ಲಿ ಸ್ಪೀಕರ್ಗೆ ವಿಶೇಷ ಅಧಿಕಾರ ಏನೂ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಶಾಸಕರ ವೈಯಕ್ತಿಕ ಕಾರಣ ಕೆದಕುವಂತಿಲ್ಲ. ಯಾತಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇದ್ದೀರಿ ಅಂತ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿ ಅವರ ವೈಯಕ್ತಿಕ ಕಾರಣಗಳನ್ನ ಕೆದಕೋ ಹಾಗಿಲ್ಲ. ಮುಕುಲ್ ರೋಹಟ್ಗಿ ವಾದ ಮಂಡನೆ, ಸಂವಿಧಾನದ ನೆಪದಲ್ಲಿ ಸ್ಪೀಕರ್ ಅವರಿಗೆ ವಿಶೇಷವಾದಂತಹ ಅಧಿಕಾರ ಏನೂ ಇಲ್ಲ. ಸೊ ಶಾಸಕರಿಗೆ ಜನಪ್ರತಿನಿಧಿಯಾಗಿ ಯಾವ ರೀತಿ ಒಂದು ಮೂಲಭೂತ ಹಕ್ಕಿರುತ್ತೋ ಅದನ್ನ ಅವರು ಅನುಭವಿಸಬಹುದಾಗಿದೆ. ಆ ಮೂಲಭೂತ ಹಕ್ಕಿನ ಪ್ರಕಾರ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕಾಗತ್ತೆ. ಸಹಜ ನ್ಯಾಯದ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನೂ ಕೂಡ ವಿಚಾರಣೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶಾಸಕರ ವೈಯಕ್ತಿಕ ಕಾರಣವನ್ನ ಕೆದಕುವಂತಿಲ್ಲ ಅಂತ ಮುಕುಲ್ ರೋಹಟ್ಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಂವಿಧಾನದ ನಿಯಮಾವಳಿಗಳು ಏನ್ ಹೇಳುತ್ತೆ, ಹಿಂದಿನ ಇಂಥದ್ದೇ ಪ್ರಕರಣಗಳು ಏನ್ ಹೇಳುತ್ತೆ, ಇದೆಲ್ಲದರ ಆಧಾರದ ಮೇಲೆ 3 ನ್ಯಾಯಮೂರ್ತಿಗಳ ಪೀಠ ಇವತ್ತು ನಿರ್ಧಾರವನ್ನ ಕೈಗೊಳ್ಳುತ್ತೆ. ಸೊ ಎಂಥ ಒಂದು ನಿರ್ಧಾರ ಹೊರಬರುತ್ತೆ, ಯಾವ ಥರದ ಒಂದು ಆದೇಶ ಹೊರಬರುತ್ತೆ,
ಕೂಡ 3 ಹಿರಿಯ ವಕೀಲರುಗಳು ಮಂಡಿಸಿರ್ತಕ್ಕಂಥ ವಾದ ಪ್ರತಿವಾದವನ್ನ 3 ನ್ಯಾಯಮೂರ್ತಿಗಳ ಪೀಠ ಕೇಳಿಸಿಕೊಂಡಿದೆ. ಸೊ ಈ ವಾದ ಪ್ರತಿವಾದ ಆಲಿಸಿದ ನಂತರ ಇನ್ನೇನು ತೀರ್ಪು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇವತ್ತಿಗೆ ತೀರ್ಪು ಕೊಡ್ತಾರಾ, ಈ ಕ್ಷಣಕ್ಕೆ ತೀರ್ಪನ್ನ ಕೊಡ್ತಾರಾ, ಯಾವ ರೀತಿಯಾಗಿರುತ್ತೆ ತೀರ್ಪು, ಆದೇಶದ ರೂಪದಲ್ಲಿರುತ್ತಾ, ಸೂಚನೆಗಳಿರುತ್ತಾ, ಗೈಡ್ಲೈನ್ಸ್ ಇರುತ್ತಾ, ಸಾಕಷ್ಟು ಕುತೂಹಲ ಇದೆ. ಪ್ರತಿಯೊಬ್ಬ ಶಾಸಕರ ವೈಯಕ್ತಿಕ ಕಾರಣ ಕೆದಕೋ ಹಾಗಿಲ್ಲ ಅಂತ ಮುಕುಲ್ ರೋಹಟಗಿ ತಮ್ಮ ಪ್ರತಿವಾದವನ್ನು ಇನ್ನಷ್ಟು ಬಲಪಡಿಸ್ತಾ ಇದ್ದಾರೆ. ಸೊ 4 ವರ್ಷವೂ ಅನರ್ಹತೆಯ ಪ್ರಕರಣ ವಿಲೇವಾರಿ ಆಗದೇ ಇದ್ರ ಮುಂದೇನು ಅಲ್ಲಿವರೆಗೂ 4 ವರ್ಷಗಟ್ಟಲೆ ರಾಜೀನಾಮೆ ಅಂಗೀಕಾರವನ್ನ ವಿಳಂಬ ಮಾಡೋದು ಸಾಧ್ಯನಾ? ಹಾಗಾಗಿ ರಾಜೀನಾಮೆ ಅಂಗೀಕಾರ ವಿಳಂಬ ಮಾಡೋದು ಅನರ್ಹತೆಯ ಆಧಾರದ ಮೇಲೆ ಸಾಧ್ಯವಿಲ್ಲ, ಸಾಧುವಲ್ಲ ಅಂತ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 4 ವರ್ಷ ಅನರ್ಹತೆಯ ಪ್ರಕರಣದ ವಿಚಾರಣೆ ಎಳೆದಿದ್ದು ಸಾಕಷ್ಟು ಈ ರೀತಿ ವರ್ಷತೆ ಎದ್ದಿದ್ದನ್ನ ಕಳೆದ ಪ್ರಕರಣದಲ್ಲಿ ನಾವು ನೋಡಿದೀವಿ, ಕರ್ನಾಟಕದಲ್ಲೇ ನೋಡಿದೀವಿ. ಸೊ ಹಾಗಾಗಿ ಅನರ್ಹತೆಯ ಹೆಸರನ್ನು ಇಟ್ಕೊಂಡು 4 ವರ್ಷ ಕೂಡ ಹಾಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅಲ್ಲಿವರೆಗೂ ರಾಜೀನಾಮೆನೆ ಸ್ವೀಕಾರ ಮಾಡದೆ ಅಂಗೀಕಾರ ಮಾಡದೆ ಇದ್ರೆ ಅದು ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದ ಹಾಗಲ್ವೇ? ಹಾಗಿರೋದಕ್ಕಾಗತ್ತಾ ಅಂತ ಮುಕುಲ್ ರೋಹಟಗಿ ತಮ್ಮ ವಾದವನ್ನ ಇನ್ನಷ್ಟು ಪ್ರಬಲಗೊಳಿಸ್ತಾ ಇದ್ದಾರೆ. ಅನರ್ಹತೆಯೋ ರಾಜೀನಾಮೆಯೋ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ರಾಜೀನಾಮೆ ಪ್ರಕರಣದಲ್ಲಿ ತಕ್ಷಣಕ್ಕೆ ರಾಜೀನಾಮೆ ಅಂಗೀಕಾರದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನಾದ್ರೂ ಹೇಳುತ್ತಾ? ಆಸ್ ಆಫ್ ನಾವು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಸಿಜೆಐ ಇಂಟರ್ವ್ಯೂನ್ ಆಗಿ ಹೇಳಿರೋ ಪ್ರಕಾರ ಇಂಥದ್ದೇ ನಿರ್ಧಾರ ಕೈಗೊಳ್ಳಿ ಅಂತ ಸ್ಪೀಕರ್ಗೆ ಹೇಳಕ್ಕಾಗಲ್ಲ. ಸ್ಪೀಕರ್ ಅವರ ವಿವೇಚನಾಧಿಕಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತ ಸೂಚನೆಯನ್ನು ಕೊಟ್ಟರು. ಏನಾಗುತ್ತೆ ಹಾಗಾದ್ರೆ? ಯಾವ ರೀತಿ ನಿರ್ದೇಶನವನ್ನ ಕೊಡುತ್ತೆ ಸುಪ್ರೀಂ ಕೋರ್ಟ್? ಸ್ಪೀಕರ್ ಇಂದ ಸರ್ಕಾರ ರಕ್ಷಿಸುವ ಪ್ರಯತ್ನ ಆಗಿದೆ. ಸ್ಪೀಕರ್ ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು, ಅವ್ರು ಯಾರ ಕಡೆಗೂ ಇರಬಾರ್ದು. ಅಲ್ಪ ಮತದ ಸರ್ಕಾರವನ್ನ ರಕ್ಷಣೆ ಮಾಡಿದ್ದಾರೆ. ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಈ ರೀತಿ ಶಾಸಕರ ಮೂಲಭೂತ ಹಕ್ಕಿಗೆ ವಂಚನೆ ಮಾಡ್ತಾ ಇದ್ದಾರೆ ಅನ್ನೋದು ಮುಕುಲ್ ರೋಹಟಗಿ ಅವರ ವಾದದ ಸಾರಾಂಶ. ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಒತ್ತಡ ಸೃಷ್ಟಿ ಮಾಡಲಾಗ್ತಾ ಇದೆ. ನಾಡಿದ್ದು ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮತ ಚಲಾಯಿಸಬೇಕು ಅನ್ನುವಂತಹ ಒತ್ತಡ ಸೃಷ್ಟಿ ಮಾಡಲಾಗ್ತಾ ಇದೆ. ಅದು ವಿಪ್ ಜಾರಿ ಮಾಡೋ ಮತ್ತೊಂದು ಮಾಡೋ ಒಟ್ಟಲ್ಲಿ ಸರ್ಕಾರದ ಪರವಾಗಿ ಮತ ಚಲಾಯಿಸಲೇಬೇಕು, ಇಲ್ಲಾಂದ್ರೆ ಅನರ್ಹತೆಗೊಳಪಡುವಂತಹ ಭೀತಿಯನ್ನ ಶಾಸಕರು ಎದುರಿಸ್ತಾ ಇದ್ದಾರೆ. ಹಾಗೆ ಅನರ್ಹತೆಯನ್ನ ಬೆದರಿಕೆ ತಂತ್ರವಾಗಿ ಬಳಸಲಾಗ್ತಾ ಇದೆ ಅನ್ನೋದನ್ನ ಮುಕುಲ್ ರೋಹಟಗಿ ಹೇಳ್ತಾ ಇದ್ದಾರೆ. ಇಷ್ಟವಿಲ್ಲದ ಪಕ್ಷದ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಒತ್ತಾಯ ಪಡಿಸಲಾಗ್ತಾ ಇದೆ. ಮನಸ್ಸಿಲ್ಲದಿದ್ರೂ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಒತ್ತಡ ಹೇರಲಾಗ್ತಾ ಇದೆ ಕಾನೂನನ್ನ ಬಳಸಿಕೊಂಡು. ಹಾಗಾಗಿ ಶಾಸಕರ ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಿದೆ. ಸರ್ಕಾರದ ಪರವಾಗಿ ಇಷ್ಟವಿಲ್ಲದಿದ್ರೂ ಮತ ಚಲಾಯಿಸುವಂತಹ ಒತ್ತಡ ಸೃಷ್ಟಿ ಮಾಡಲಾಗ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದಾಗಿ ರಾಜೀನಾಮೆಯನ್ನ ವಿಳಂಬ ಮಾಡಲಾಗ್ತಾ ಇದೆ. ರಾಜೀನಾಮೆ ಅಂಗೀಕಾರವನ್ನು ವಿಳಂಬ ಮಾಡಲಾಗ್ತಾ ಇದೆ. ಮುಕುಲ್ ರೋಹಟಗಿ ಮತ್ತೊಮ್ಮೆ ತಮ್ಮ ವಾದವನ್ನ ಇನ್ನಷ್ಟು ಪ್ರಬಲಗೊಳಿಸಿಕೊಳ್ತಾ ಇದ್ದಾರೆ, ಇನ್ನಷ್ಟು ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ, ರಾಜೀವ್ ಧವನ್ ಇವರಿಬ್ರು ಕೂಡ ವಾದ ಮಂಡಿಸಿದ ನಂತರದಲ್ಲಿ ಇದೀಗ ಮುಕುಲ್ ರೋಹಟಗಿ ಮತ್ತೊಮ್ಮೆ ಬೆಳಗ್ಗಿನಿಂದಲೂ ನಡೀತಾ ಇರತಕ್ಕಂತ ಸುದೀರ್ಘ ವಿಚಾರಣೆಯ ಪ್ರತಿಯೊಂದು ಅಂಶಗಳನ್ನು ಕೂಡ ಗಮನಿಸಲಾಗಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ತೀರ್ಪು ಪ್ರಕಟ. ಇವತ್ತಿನ ಇಡೀ ದಿನದ ವಿಚಾರಣೆಯ ತೀರ್ಪು ನಾಳೆ ಪ್ರಕಟವಾಗಲಿದೆ. ನಾಳೆ ಬೆಳಗ್ಗೆಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗತ್ತೆ.
ಇವತ್ತಿನ ಇಡೀ ದಿನದ ವಿಚಾರಣೆಯ ನಂತರದಲ್ಲಿ ಇದೀಗ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಈ ಕ್ಷಣದಲ್ಲಿ ಬರೋದಿಲ್ಲ. ನಾಳೆ ಬೆಳಗ್ಗೆಗೆ ಮುಂದೂಡಲಾಗಿದೆ. ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ಏನು ಆದೇಶ ಕೊಡುತ್ತೆ ಸುಪ್ರೀಂ ಕೋರ್ಟ್ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಸೊ ಮತ್ತೊಂದು ದಿನ ಜೀವದಾನ ಅಂತಾನೆ ಹೇಳ್ಬೇಕು ಮೈತ್ರಿ ಸರ್ಕಾರಕ್ಕೆ. ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಣಬಹುದಾಗಿದೆ. ನಾಳೆ ಬೆಳಗ್ಗೆಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಸೊ ಏನಾಗುತ್ತೆ, ಏನಂತ ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್? ಎಲ್ಲರ ವಾದ ವಿವಾದವನ್ನ ಆಲಿಸಲಾಗಿದೆ. ನಾಳೆ ಬೆಳಗ್ಗೆ 10:30 ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡಲಿದೆ. ನಾಳೆ ಬೆಳಗ್ಗೆವರೆಗೂ ಕಾಯ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ನಿರ್ಧಾರ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾಳೆ ಬೆಳಗ್ಗೆ 10:30ವರೆಗೂ ಕಾಯ್ಬೇಕಾಗತ್ತೆ. ಸೊ ತೀರ್ಪನ್ನ ನಾಳೆ ಕೊಡ್ತಾರೆ. ತೀರ್ಪನ್ನ ನಾಳೆಗೆ ಮುಂದೂಡಲಾಗಿದೆ. ಬೆಳಗ್ಗಿನಿಂದ 3 ವಕೀಲರುಗಳ ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ಇದೀಗ ನಾಳೆ ಬೆಳಗ್ಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ನಾಳೆ ಬೆಳಗ್ಗೆ 10:00 ಸುಪ್ರೀಂ ಕೋರ್ಟ್ ಕಲಾಪ ಆರಂಭ ಆದ ಕೂಡಲೇ ತೀರ್ಪನ್ನ ಕೊಡಲಾಗುತ್ತೆ. ಸ್ಪೀಕರ್ ಅವರ ಪ್ರಕರಣ ಇರಬಹುದು, ಅತೃಪ್ತ ಶಾಸಕರ ಪ್ರಕರಣ ಇರಬಹುದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತು ಸುದೀರ್ಘ ವಾದ ವಿವಾದವನ್ನು ಆಲಿಸಲಾಗಿದೆ. ನಾಳೆ ಬೆಳಗ್ಗೆ 10:00 ತೀರ್ಪು. ಯಾವಾಗ ಬರುತ್ತೆ ತೀರ್ಪು? ಇವತ್ತೇ ಬಂದ್ಬಿಡುತ್ತಾ? ಇವತ್ತೇ ಕೇಳಿಸ್ಕೊಳ್ತೀವಾ ಅಂತ ಕಾಯ್ತಾ ಇದ್ದವ್ರಿಗೆ ನಾಳೆ ಬೆಳಗ್ಗೆ ತೀರ್ಪು ಬರುತ್ತೆ. 3 ಗಂಟೆ 45 ನಿಮಿಷಗಳ ಕಾಲ ನಿರಂತರವಾಗಿ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ. ಬೆಳಗ್ಗೆ 10:30ಕ್ಕೆ ತೀರ್ಪನ್ನ ಕೊಡಲಾಗುತ್ತೆ. ಇವತ್ತು ಸುದೀರ್ಘವಾಗಿ 3 ಗಂಟೆ 45 ನಿಮಿಷ ಪ್ರಕರಣದ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ. ನಾಳೆ ಬೆಳಗ್ಗೆ 10:00 ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ತೀರ್ಪನ್ನ ಕೊಡುತ್ತೆ. ರಾಜ್ಯದ 3 ಅರ್ಜಿಗಳ ವಿಚಾರಣೆಯನ್ನ ನಡೆಸಲಾಗಿದೆ. ಬಹಳ ಕುತೂಹಲಕಾರಿಯಾದಂತಹ ಒಂದು ವಿಚಾರ. ಸೊ ಟೆನ್ಷನ್ ನಾಳೆಗೆ ಮುಂದೂಡಲ್ಪಟ್ಟಿದೆ. ನಾಳೆ ಬೆಳಗ್ಗೆವರೆಗೂ ಟೆನ್ಷನ್ ಅಂತ ಹೇಳ್ಬೋದು. ಮೈತ್ರಿ ಎದೆಯಲ್ಲಿ ಢವಢವ ಹಾಗೆ ಇರುತ್ತೆ, ಅತೃಪ್ತರ ಎದೆಯಲ್ಲೂ ಕೂಡ ಢವಢವ ಹಾಗೆ ಇರುತ್ತೆ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ? ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆಲ್ಲ ತೀರ್ಪು ಬಂದ್ಬಿಡುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಸತತವಾಗಿ ಬೆಳಗಿನಿಂದ ಇಷ್ಟೊತ್ತಿನವರೆಗೂ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನಾಳೆ ತೀರ್ಪು ಕೊಡುತ್ತೆ. ನಾಳೆ ಬೆಳಗ್ಗೆ 10:00 ತೀರ್ಪು ಕೊಡುತ್ತೆ. ತ್ರಿಸದಸ್ಯ ಪೀಠ ಇದೀಗ ಡಿಟೇಲ್ ಆಗಿ 3 ಅರ್ಜಿಗಳ ವಿಚಾರಣೆಯನ್ನ ನಡೆಸಿದೆ. 3 ವಕೀಲರುಗಳ ವಾದ ಪ್ರತಿವಾದವನ್ನ ವಿವರವಾಗಿ ಆಲಿಸಲಾಗಿದೆ. ಬಹುಶಃ ಇನ್ನಷ್ಟು ಚರ್ಚೆ ನಡೆಸಿ ನಾಳೆ ಬೆಳಗ್ಗೆ 10:00 ತೀರ್ಪನ್ನ ಕೊಡ್ತಾರೆ. ಇವತ್ತು ನೋಡಿ 3 ಗಂಟೆ 45 ನಿಮಿಷ ಸಂಪೂರ್ಣ ವಾದ ಪ್ರತಿವಾದವನ್ನ ಕೇಳಲಾಗಿದೆ. ಅತೃಪ್ತರು, ಸ್ಪೀಕರ್ ಮತ್ತು ಸಿಎಂ ಈ 3 ಆಯಾಮಗಳಿಂದ ನಾಳೆ ಬೆಳಗ್ಗೆಯೂ ಕೂಡ ತೀರ್ಪಿಗೆ ಮೊದಲು ಒಂದಷ್ಟು ಮಟ್ಟಿಗೆ ವಾದ ಪ್ರತಿವಾದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶ ಇರುತ್ತೆ. ನಾಳೆ ಬೆಳಗ್ಗೆ 10:00 ತೀರ್ಪು ಬರುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಅದಕ್ಕೂ ಮೊದಲು ಇನ್ನಷ್ಟು ವಾದ ಪ್ರತಿವಾದಕ್ಕೂ ಕೂಡ ಅವಕಾಶ ಇದೆ. ಅತೃಪ್ತರು, ಸ್ಪೀಕರ್ ಮತ್ತು ಸಿಎಂ ಈ 3 ಆಂಗಲ್ ನಿಂದ ಮತ್ತಷ್ಟು ವಾದ ಮಂಡನೆ ಆಗತ್ತಾ? ಇವತ್ತು 3 ಗಂಟೆ 45 ನಿಮಿಷ ನಿರಂತರವಾಗಿ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ. ಸುಪ್ರೀಂನ ತ್ರಿಸದಸ್ಯ ಪೀಠ 3 ಅರ್ಜಿಗಳ ವಿಚಾರಣೆಯನ್ನು ನಡೆಸಿದೆ. ಡಿಟೇಲ್ ಆಗಿ ಎಂಥ ಒಂದು ಪ್ರಬಲವಾದ ವಾದ ಮಂಡನೆ 3 ವಕೀಲರುಗಳ ಕಡೆಯಿಂದ ಅನ್ನೋದನ್ನು ನೋಡಿದ್ವಿ. ಸ್ಟಿಲ್ ಸಸ್ಪೆನ್ಸ್. ನಾಳೆ ಅಷ್ಟೇ ಗೊತ್ತಾಗುತ್ತೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಆದೇಶವನ್ನ ಕೊಡುತ್ತೆ. ನಾಳೆವರೆಗೂ ಕೂಡ ಢವಢವ ತಪ್ಪಿದ್ದಲ್ಲ. ಎಲ್ಲ ಪಾಳ್ಯದಲ್ಲೂ ಕೂಡ ನಾಳೆವರೆಗೂ ಆ ಒಂದು ಢವಢವ ಹಾಗೆ ಇರುತ್ತೆ. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಇವತ್ತು ತೆರೆ ಬೀಳುತ್ತೆ ಅಂತ ಹೇಳಲಾಗಿತ್ತು. ಇವತ್ತು ಕೂಡ ಆಗ್ಲಿಲ್ಲ. ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಇವತ್ತು ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳಿಗೆ ಸಂಪೂರ್ಣ ತೆರೆ ಬೀಳತ್ತಾ, ಎಲ್ಲವೂ ನಿಚ್ಚಳವಾಗತ್ತಾ ಅಂತ ಕಾಯ್ತಾ ಇದ್ದವರಿಗೆ ನಾಳೆವರೆಗೂ ಕೂಡ ಢವಢವ ಪೋಸ್ಟ್ ಪೋನ್ ಆಗಿದೆ. ನಾಳೆ ಬೆಳಗ್ಗೆ ತೀರ್ಪು ಪ್ರಕಟ ಆಗುತ್ತೆ.
ತೀರ್ಪನ್ನ ಕಾಯ್ದಿರಿಸಿರೋದ್ರಿಂದ ಈ ಹಿಂದಿನ ತೀರ್ಪು ಏನಿದೆ ಸುಪ್ರೀಂ ಕೋರ್ಟ್ ಅಂತ ನಾವು ನೋಡೋದಾದ್ರೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಿ ಅಂತಿತ್ತು. ಅದು ಅತೃಪ್ತರ ವಿಚಾರದಲ್ಲಿ ಏನು ಅವರ ರಾಜೀನಾಮೆ ಅಂಗೀಕಾರದ ವಿಚಾರದಲ್ಲಿ. ಸೊ ನಾಳೆ ಬೆಳಗ್ಗೆವರೆಗೂ ಕೂಡ ಅದೇ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕಾಗತ್ತೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು, ಮುಂದಿನ ವಿಚಾರಣೆವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು ಅಂತ. ಸೊ ನಾಳೆ ಬೆಳಗ್ಗೆವರೆಗೂ, ಅಷ್ಟರೊಳಗಡೆ ಇನ್ನೇನು ಮಾಡಕ್ಕಾಗಲ್ಲ, ನಾಳೆ ಬೆಳಗ್ಗೆವರೆಗೂ ಕೂಡ ಯಥಾಸ್ಥಿತಿ ಕಾಯ್ಕೋಬೇಕಾಗತ್ತೆ. ಕುತೂಹಲದಿಂದ ಎಲ್ಲರೂ ಕೂಡ ಕಾಯುವಂತಹ ಸಂದರ್ಭ. ಇನ್ನೂ ಒಂದು ದಿನದ ಮಟ್ಟಿಗೆ ಆ ಕುತೂಹಲ ಮುಂದುವರೆದಿದೆ. ನಾಳೆ ಬೆಳಗ್ಗೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಅಷ್ಟರ ಒಳಗೆ ಇನ್ನೇನು ಮಾಡಕ್ಕಾಗಲ್ಲ, ಯಥಾಸ್ಥಿತಿಯನ್ನ ಕಾಯ್ಕೋಬೇಕಾಗುತ್ತೆ. ರಾಜೀನಾಮೆಯನ್ನ ಅಂಗೀಕಾರ ಮಾಡೋದಾಗ್ಲಿ ಅಥವಾ ಮಾಡದೇ ಇರೋದಾಗ್ಲಿ, ಅಂದ್ರೆ ಅನರ್ಹತೆಯ ಒಂದು ವಿಚಾರವನ್ನ ಮುಂದುವರಿಸೋದಾಗ್ಲಿ, ಇಂಥದ್ದೇನು ಮಾಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬಾಕಿ ಇರೋದ್ರಿಂದ ಹಾಗೇನೆ ಯಥಾಸ್ಥಿತಿ ಕಾಯ್ಕೋಬೇಕಾಗುತ್ತೆ. ನಾಳೆ ಬೆಳಗ್ಗೆ 10:15ವರೆಗೂ ಕೂಡ ಗುರುವಾರದ ವಿಶ್ವಾಸಮತಕ್ಕೂ ಟೆನ್ಷನ್ ಹೆಚ್ಚಿಗೆ ಆಗಿದೆ. ಆದ್ರೆ ನಾಳೆ ಬೆಳಗ್ಗೆವರೆಗೂ ಏನು ಮಾಡಕ್ಕಾಗಲ್ಲ, ಯಥಾಸ್ಥಿತಿ ಕಾಯ್ಕೋಬೇಕಾಗತ್ತೆ. ಮೂರು ಪಕ್ಷಗಳಲ್ಲಿ ಒಟ್ಟಾರೆ ಡವಡವ ಶುರುವಾಗಿದೆ, ಮೂರು ಪಾಳೆಯಗಳಲ್ಲಿ ಡವಡವ ಶುರುವಾಗಿದೆ. ಆದ್ರೆ ಮುಂದಿನ ಆದೇಶ ಬರೋವರೆಗೂ ಕೂಡ ಯಥಾಸ್ಥಿತಿಯನ್ನ ಮುಂದುವರಿಸಬೇಕಾಗುತ್ತೆ. ಇನ್ನು ಗುರುವಾರದ ವಿಶ್ವಾಸಮತದ ವಿಚಾರದಲ್ಲೂ ಕೂಡ ಟೆನ್ಷನ್ ಜಾಸ್ತಿ ಆಗಿದೆ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ವಾದ ಪ್ರತಿವಾದ ಮುಗಿದಿದ್ಯಾ? ಏನಾಗಿದೆ ಈಗ? ಈಗ ಎಲ್ಲ ವಾದಗಳು ಕೂಡ ಮುಕ್ತಾಯವಾಗಿದ್ದಾವೆ. ಅಂದ್ರೆ ಅತೃಪ್ತರ ಶಾಸಕರ ಪರವಾಗಿ ಮುಕುಲ್ ರೋಹಟಗಿ, ಸ್ಪೀಕರ್ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ಮುಖ್ಯಮಂತ್ರಿ ಪರವಾಗಿ ರಾಜೀವ್ ಧವನ್ ಅವರು ವಾದವನ್ನ ಮುಗಿಸಿದರೆ ಸುಮಾರು 3.5 ಗಂಟೆ ಕಾಲ ಇವತ್ತು ವಿಚಾರಣೆಯನ್ನ ನಡೆಸಿದೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ. ಈ ವಿಚಾರಣೆಯನ್ನ, ಸುದೀರ್ಘ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಪೀಠ ನಾಳೆ ಬೆಳಿಗ್ಗೆ 10:30ಕ್ಕೆ ಆದೇಶ ನೀಡುವುದಾಗಿ ತಿಳಿಸಿದೆ. ಅಂದ್ರೆ ನಿನ್ನೆ ಕಳೆದ ವಿಚಾರಣೆ ವೇಳೆ ಕೂಡ ಹೇಳಿತ್ತು ಈ ಸಂಬಂಧಪಟ್ಟಂತೆ. ಯಾಕಂದ್ರೆ ಇದು ಸ್ಪೀಕರ್ ಕಾರ್ಯವೈಖರಿಯಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡ್ಬೇಕಾ ಬೇಡವಾ, ಇದು ನ್ಯಾಯಾಂಗ ವರ್ಸಸ್ ಶಾಸಕಾಂಗ ಅನ್ನುವಂತಹ ಒಂದು ಹೊಸ ವಿವಾದಕ್ಕೆ ಎಡೆ ಮಾಡಿಕೊಡುತ್ತಾ, ಸ್ಪೀಕರ್ ಕೆಲಸದಲ್ಲಿ ನಾವು ಎಷ್ಟರ ಮಟ್ಟಿಗೆ ಇಂಟರ್ಫಿಯರ್ ಆಗಬಹುದು ಎನ್ನುವಂತಹ ಸಾಂವಿಧಾನಿಕ ಅಡೆತಡೆಗಳು ಇರುವುದರಿಂದ ಇದರ ಬಗ್ಗೆ ಸುದೀರ್ಘ ವಿಚಾರಣೆಯ ಅಗತ್ಯ ಇದೆ ಅಂತ ಹೇಳಿತ್ತು. ಹಾಗಾಗಿ ಇವತ್ತು ಸುದೀರ್ಘವಾದಂತಹ ವಿಚಾರಣೆಯನ್ನ ನಡೆಸಿದೆ ಸುಪ್ರೀಂ ಕೋರ್ಟ್. ಈಗ ನಾಳೆ ಬೆಳಿಗ್ಗೆ 10:00ವರೆಗೆ ಆದೇಶವನ್ನ ಪ್ರಕಟಿಸುವುದಾಗಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹಾಗಾಗಿ ನಾಳೆ ಬೆಳಿಗ್ಗೆ 10:00ವರೆಗೆ ಈಗ ಆ ಹಿಂದೆ ಇರುವಂತಹ ಆದೇಶದ ಪ್ರಕಾರ ಯಥಾಸ್ಥಿತಿಯನ್ನ ಕಾಯ್ಕೊಳ್ಬೇಕಾಗತ್ತೆ. ಅಂದ್ರೆ ಸ್ಪೀಕರ್ ಶಾಸಕರ ರಾಜೀನಾಮೆಯನ್ನ ಅಂಗೀಕರಿಸುವಂತೆಯೂ ಇಲ್ಲ ಮತ್ತು ಕಾಂಗ್ರೆಸ್ ನೀಡಿರುವ ದೂರಿನ ಅನ್ವಯ ಶಾಸಕರನ್ನ ಅನರ್ಹಗೊಳಿಸುವಂತೆ ಕೂಡ ಇಲ್ಲ. ಸೊ ಹಾಗಾಗಿ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಈಗ ಇನ್ನಷ್ಟು ಕುತೂಹಲವನ್ನು ಉಂಟಾಗ್ಲಿಕ್ಕೆ ಕಾರಣವನ್ನ ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್ ನ ಈ ನಡೆ ಮತ್ತು ಮಹತ್ವವನ್ನು ಕೂಡ ಮೀರಿದೆ. ಯಾಕೆಂದ್ರೆ ಕ್ಷಣಕ್ಕೂ ಏನೇನಾಗುತ್ತೋ, ಏನೇನೆಲ್ಲ ಬೆಳವಣಿಗೆ, ಏನು ಕುತೂಹಲ, ಆತಂಕ ಅದರಲ್ಲೂ ರಾಜಕೀಯ ಪಕ್ಷಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಈಗ ಸುಪ್ರೀಂ ಕೋರ್ಟ್ ನಾಳೆ ಬೆಳಗ್ಗೆ 10:00ವರೆಗೆ ಅಂತ ಹೇಳಿರೋದ್ರಿಂದ ನಾಳೆ ಬೆಳಗ್ಗೆ 10:00ವರೆಗೂ ಕೂಡ ಈ ರೀತಿಯ ಕುತೂಹಲ ಮುಂದುವರಿಯುತ್ತೆ. ನಾಳೆ ಬೆಳಿಗ್ಗೆ ಯಾರ ಪರವಾಗಿ ತೀರ್ಪು ಬರುತ್ತೋ ಅನ್ನುವಂತಹ ಕುತೂಹಲ. ಫಾರ್ ಎಕ್ಸಾಂಪಲ್, ಅತೃಪ್ತರ ಶಾಸಕರ ಪರವಾಗಿ ತೀರ್ಪು ಬಂದಿದೆಯಾದ್ರೆ ಅಲ್ಲಿಗೆ ಒಂದಂಶ ನಿಶ್ಚಿತವಾಗುತ್ತೆ, ಸರ್ಕಾರ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಅದೇ ರೀತಿ ಒಂದೊಮ್ಮೆ ಸ್ಪೀಕರ್ ಕಚೇರಿಗೆ ಅಥವಾ ಸ್ಪೀಕರ್ ಕಾರ್ಯವೈಖರಿ ಬಗ್ಗೆ ನಾವು ಹಸ್ತಕ್ಷೇಪವನ್ನ ಮಾಡಲ್ಲ, ಸ್ಪೀಕರ್ ಅವರ ವಿವೇಚನೆಯ ಅನುಸಾರವಾಗಿ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅನ್ನುವಂತ ತೀರ್ಪನ್ನ ನೀಡಿದ್ಯಾದ್ರೆ ಆಗ
ಮತ್ತೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗಬಹುದು. ಸರ್ಕಾರ ಉಳಿಸಿಕೊಳ್ಳುವಂತಹ ಆಡಳಿತಾರೂಢ ಪಕ್ಷಗಳ ಅಂದ್ರೆ ಮೈತ್ರಿ ಪಕ್ಷಗಳಿರೋದ್ರಿಂದ ಎರಡು ಪಕ್ಷಗಳ ಪಾಳೆಯದಲ್ಲಿ ಒಂದಷ್ಟು ವಿಶ್ವಾಸ ಮೂಡ್ಬೋದು. ಶಾಸಕರ ಮೇಲೆ ಒತ್ತಡ ಇರುವಂತದ್ದಾಗ್ಬೋದು. ಶಾಸಕರ ಮನಸ್ಸು ಕೂಡ ಬದಲಾಗ್ಬೋದು. ಯಾಕೆಂದ್ರೆ ನಮ್ಮ ಸದಸ್ಯತ್ವವೇ ಅನರ್ಹಗೊಳ್ಳುತ್ತೆ, ಮುಂದಿನ ನಮ್ಮ ರಾಜಕೀಯ ಭವಿಷ್ಯ ಮಂಕಾಗತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಅವರ ಮನಸ್ಸು ಬದಲಾವಣೆ ಆಗ್ಬೋದು. ಹೀಗೆ ನಾಳೆ ಬರುವಂತಹ ಆದೇಶ, ಸುಪ್ರೀಂ ಕೋರ್ಟ್ನ ಆದೇಶ ಅಥವಾ ತೀರ್ಪು ಮಹತ್ತರ ರಾಜಕೀಯ ಬೆಳವಣಿಗೆ ಮುನ್ನುಡಿ ಬರೆಯೋದ್ರಿಂದ ನಾಳೆ ಬೆಳಿಗ್ಗೆ 10 ಪ್ರಕಟ ಆಗುವಂತ ತೀರ್ಪಿನ ಬಗ್ಗೆ ಎಲ್ಲರೂ ಕೂಡ ಕಾಯ್ದು ಕುಳಿತುಕೊಳ್ಳುವಂತಾಗಿದೆ ಈಗ ಶ್ರೀಲಕ್ಷ್ಮಿ. ಧರಣೀಶ್, ಇನ್ನು ನಾಳೆ ಬೆಳಗ್ಗೆ ತೀರ್ಪು ಬರೋದಕ್ಕಿಂತ ಮುಂಚೆ ಮತ್ತಿನ್ನೇನಾದ್ರೂ ವಾದ ಪ್ರತಿವಾದಕ್ಕೆ ಅಥವಾ ಇನ್ನೇನಾದ್ರೂ ಸಬ್ಸ್ಟಾನ್ಶಿಯೇಟ್ ಮಾಡೋದಕ್ಕೆ ಏನಾದ್ರೂ ಅವಕಾಶ ಇರುತ್ತಾ? ಇನ್ನು ಯಾವುದೇ ರೀತಿಯ ಸಬ್ಮಿಷನ್ಗೆ ಅಂದ್ರೆ ಅದು ಯಾರ ಪರವಾಗಿ, ಅತೃಪ್ತರ ಶಾಸಕರ ಪರವಾಗಿರ್ಬೋದು, ಸ್ಪೀಕರ್ ವಿಷಯದಲ್ಲಿ ಇರ್ಬೋದು, ಅಥವಾ ಯಾರೇ ಹೊಸ ಪಾರ್ಟಿಗಳು ನಮ್ಮನ್ನ ಇಂಪ್ಲೀಡ್ ಮಾಡಿ ಅನ್ನುವ ದೃಷ್ಟಿಯಲ್ಲಿ ಇರ್ಬೋದು, ಯಾರಿಗೂ ಅವಕಾಶ ಇಲ್ಲ. ನಾಳೆ ಬೆಳಿಗ್ಗೆ 10 ಕೋರ್ಟ್ ಕಲಾಪಗಳು ಆರಂಭ ಆದ ಕೂಡಲೇ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ತೀರ್ಪು ಪ್ರಕಟಗೊಳ್ಳಿಕ್ಕೆ ಶುರು ಆಗುತ್ತೆ. ಆದೇಶವನ್ನ ಓದ್ಲಿಕ್ಕೆ ಶುರು ಮಾಡ್ತಾರೆ ಮುಖ್ಯ ನ್ಯಾಯಮೂರ್ತಿಗಳು. ಸೊ ಹಾಗಾಗಿ ನಾಳೆ ಇನ್ನು ಯಾವ ರೀತಿಯ ವಾದವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ತಮ್ಮ ನಡೆಗಳನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಅಥವಾ ಬೇರೆ ಪ್ರತಿವಾದಿಗಳ ಆರೋಪಗಳನ್ನ ಅದಕ್ಕೆ ಪ್ರತಿ ವಾದವನ್ನ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ನೇರವಾಗಿ ಆದೇಶವನ್ನ ಓದ್ತಾರೆ. ಸೊ ಹಾಗಾಗಿ ನಾಳೆ ಯಾವ ರೀತಿಯ ಆದೇಶ ಬರುತ್ತೆ ಅನ್ನುವಂಥದ್ದಷ್ಟೇ ಈಗ ಉಳಿದಿರುವಂತಹ ಬಹಳ ದೊಡ್ಡ ಪ್ರಶ್ನೆ ಮತ್ತು ಬಹಳ ದೊಡ್ಡ ಕುತೂಹಲ ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗಾಗಿ. ಕರ್ನಾಟಕದ ನಾಟಕಕ್ಕೆ ಇವತ್ತು ತೆರೆ ಬೀಳತ್ತಾ, ರಾಜಕೀಯ ಬೃಹನ್ ನಾಟಕಕ್ಕೆ ಅನ್ನುವಂಥ ಪ್ರಶ್ನೆಗಳೆಲ್ಲ ಇದ್ವು. ಇದೀಗ ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಇವತ್ತು 3 ಅರ್ಜಿಗಳ ವಾದ ಪ್ರತಿವಾದವನ್ನ ಸಮಗ್ರವಾಗಿ ಆಲಿಸಿದೆ. ಸೊ ನಾಳೆಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ನಾಳೆ ಬೆಳಗ್ಗೆ 10 ತೀರ್ಪು ಕಾಯ್ದಿರಿಸಲಾಗಿದೆ. ಇನ್ನು ಆದೇಶ ಬರುವವರೆಗೂ ಕೂಡ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಗುರುವಾರದ ವಿಶ್ವಾಸ ಮತಕ್ಕೆ ಹೈ ಟೆನ್ಷನ್ ಅಂತಾನೆ ಹೇಳಬೇಕು. 3 ಪಕ್ಷಗಳಲ್ಲಿ ಢವಢವ ಶುರುವಾಗಿದೆ. ಸೊ ಇನ್ನು ಕೂಡ ಇವತ್ತು ಕೂಡ ಯಾವುದು ಬಗೆಹರಿದಿಲ್ಲ. ವಾದ ಪ್ರತಿವಾದ ಮಂಡನೆಯಷ್ಟೇ ಆಗಿದೆ. ಆದೇಶ ಬರೋವರೆಗೂ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಬೇಕು. ಆದ್ರೆ ತೆರೆ ಮರೆಯಲ್ಲಿ ಯಾವೆಲ್ಲ ಬಗೆಯ ರಾಜಕೀಯ ಡ್ರಾಮಾಗಳು ಆಗತ್ತೆ ಅನ್ನೋದು ಹೇಳೋದಕ್ಕೆ ಸಾಧ್ಯ ಆಗೋಲ್ಲ. ಒಟ್ಟಲ್ಲಿ 3 ಪಕ್ಷಗಳಲ್ಲಿ ಕಾಯುವಿಕೆಯ ಢವಢವ ಕಾಡ್ತಾ ಇದೆ. ವಕೀಲರುಗಳ ವಾದ ಪ್ರತಿವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದೆ. ನಾಳೆ ಏನಾಗುತ್ತೆ? ನಾಳೆ ಬೆಳಗ್ಗೆ 10 ಚೀಫ್ ಜಸ್ಟಿಸ್ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರನ್ನೊಳಗೊಂಡಂತಹ 3 ಸದಸ್ಯರ ಪೀಠ ತೀರ್ಪನ್ನ ಕೊಡುತ್ತೆ. ಹಲವು ವಿಚಾರಗಳಿಗೆ ನಾಳೆ ತೆರೆ ಬೀಳಲಿದೆ ಅಂತ ಅನ್ಸುತ್ತೆ. ಆದೇಶ ಬರುವವರೆಗೂ ಕೂಡ ಯಥಾಸ್ಥಿತಿಯನ್ನ ಮುಂದುವರಿಕೆ ಮಾಡಬೇಕಾಗತ್ತೆ. ರಾಜೀನಾಮೆ ಅಂಗೀಕಾರದ ವಿಚಾರದಲ್ಲೂ ಏನು ಮಾಡೋ ಹಾಗಿಲ್ಲ. ಅನರ್ಹತೆಯ ವಿಚಾರದಲ್ಲೂ ಕೂಡ ಯಾವುದೇ ಕ್ರಮ ಕೈಗೊಳ್ಳೋ ಹಾಗಿಲ್ಲ. ಸೊ 3 ಪಕ್ಷಗಳಲ್ಲಿ ಇದೀಗ ಮತ್ತೆ ಢವಢವ ಶುರುವಾಗಿದೆ. ನಾಳೆವರೆಗೂ ಕಾಯ್ಬೇಕಾಗತ್ತೆ. ಅದನ್ನ ನೋಡ್ಕೊಂಡು ಮುಂದೆ ನಾಳೆ ಏನು ತೀರ್ಪು ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ಗುರುವಾರದ ವಿಶ್ವಾಸಮತ ಯಾಚನೆಯ ವಿಚಾರ ಏನಾಗತ್ತೆ ಅನ್ನೋದು ನಿರ್ಧಾರ ಆಗತ್ತೆ.
ಹಲವು ಆಯಾಮಗಳಲ್ಲಿ ಇವತ್ತು ಮೂವರು ವಕೀಲರು ಕೂಡ ತಮ್ಮ ತಮ್ಮ ವಾದವನ್ನ ಮಂಡಿಸಿದ್ರು. ಅದು ಕಲಂ 190 ಅಡಿಯಲ್ಲಿ ಸ್ಪೀಕರ್ ಅವರು ರಾಜೀನಾಮೆ ಅಂಗೀಕಾರ ಮಾಡಬೇಕು ಅನ್ನೋ ಒಂದು ಮನವಿ, ಒತ್ತಾಯ. ಇದು 10 ಜನರ ಪ್ರಕರಣ, ಕೇವಲ ಒಬ್ಬೊಬ್ಬರ ಪ್ರಕರಣ ಅಲ್ಲ, ಇದೊಂದು ಸಾಮೂಹಿಕ ರಾಜಕೀಯ ಬಿಕ್ಕಟ್ಟಿನ ಪ್ರಕರಣ ಅನ್ನುವಂತ ಒಂದು ವಾದ ಮಂಡನೆ ಎಲ್ಲವನ್ನ ಕೂಡ ಆಲಿಸಲಾಗಿದೆ. ಮುಖ್ಯಮಂತ್ರಿಗಳು, ಅತೃಪ್ತರು ಹಾಗೂ ಸ್ಪೀಕರ್ ಮೂರೂ ಕಡೆಯ ವಾದವನ್ನ ವಿವರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮಂಡನೆ ಮಾಡಲಾಗಿದೆ. ಈ ಮೂರು ವಾದ ವಿವಾದಗಳನ್ನ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಆಲಿಸಿದೆ. ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದೆ. ಅನರ್ಹತೆಯ ಅರ್ಜಿಯನ್ನ ಹಾಗೆ ಇಟ್ಕೊಂಡು ರಾಜೀನಾಮೆ ಅಂಗೀಕಾರ ಮಾಡಿ, ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರ ಮಾಡಿದ್ದೀರಲ್ಲ ಅಂತ ಮುಕುಲ್ ರೋಹಟಗಿ ವಾದ ಮಾಡಿದ್ರು. ಹಾಗೇನೆ ರಾಜೀವ್ ಧವನ್ ಅವರು ಕೂಡ ಹಾಗೆಲ್ಲ ಮಾಡಕ್ ಬರಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ನೋಡ್ತಾ ಇದ್ವಿ ಯಾವ ರೀತಿ ಇತ್ತು ವಕೀಲರ ವಾದ, ಸಿಎಂ ಪರ ವಕೀಲರ ವಾದ. ವೈಯಕ್ತಿಕ ಬೇರೆ, ಸಾಮೂಹಿಕ ಬೇರೆ. ಇದು ಸಾಮೂಹಿಕ ರಾಜೀನಾಮೆ. ಸ್ಪೀಕರ್ ಭೇಟಿಗೆ ಅವಕಾಶ ಇದ್ರೂ ಕೂಡ ಬಾಂಬೆಗೆ ಯಾಕೆ ಹಾರಿದ್ರು ಅನ್ನುವಂಥದ್ದು. ರಾಜೀನಾಮೆ ಬಳಿಕ ಇವರದ್ದು ಹೊಸ ಸರ್ಕಾರದಲ್ಲಿ ಮಂತ್ರಿಗಳಾಗುವ ಉದ್ದೇಶ. ಅಧಿಕಾರದ ದಾಹದಿಂದ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀವ್ ಧವನ್ ವಾದ. ವಕೀಲರಾಗಿರ್ತಕ್ಕಂಥ ಶಂಕರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬೆಳಗ್ಗೆನಿಂದಲೂ ಕೂಡ ಗಮನಿಸಿದ್ದೀರಾ ಸರ್, ತಾವು ಕೂಡ ಬಹಳ ಸೂಕ್ಷ್ಮವಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಏನೇನಾಯ್ತು, ಏನಾಗ್ಬೋದು? ಏನೂ ಗಮನಿಸಿಲ್ಲ, ನಾನು ಟಿವಿನೇ ನೋಡಿಲ್ಲ. ಓಕೆ ಶಂಕರಪ್ಪ ಅವರೇ, ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂದಿರತಕ್ಕಂಥದ್ದು. ಮೂವರು ಕಡೆಯಿಂದ, ಸ್ಪೀಕರ್ ಕಡೆಯಿಂದ, ಮುಖ್ಯಮಂತ್ರಿಗಳ ಕಡೆಯಿಂದ, ಅತೃಪ್ತರ ಕಡೆಯಿಂದ ವಾದ ಪ್ರತಿವಾದ ಮಂಡನೆ ಆಗಿದೆ ಬೆಳಗ್ಗೆಯಿಂದಲೂ ಕೂಡ. ಏನು ತೀರ್ಪು ಬರಬಹುದು ಅನ್ನುವ ನಿರೀಕ್ಷೆ ಇಷ್ಟು ವರ್ಷಗಳ ನಿಮ್ಮ ಕಾನೂನಿನ ಅನುಭವದಲ್ಲಿ? ನೋಡಿ, ಇದರಲ್ಲಿ ಸ್ಪೀಕರ್ ಕೆಲಸಗಳಲ್ಲಿ ಇಂಟರ್ವ್ಯೂನ್ ಆಗ್ಲಿಕ್ಕೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಕ್ ಹೋಗೋದಿಲ್ಲ. ಅಟ್ಮೋಸ್ಟ್ ಈಗ ಏನ್ ಆಗ್ಬೋದು ಅಂದ್ರೆ, ಒಂದು ನೀವು ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಪತ್ರಗಳನ್ನ ಬೇಗ ತೀರ್ಮಾನ ಮಾಡಿ ಅಂತ ಹೇಳ್ಬೋದು. ಅದು ರಿಜೆಕ್ಟ್ ಮಾಡ್ತೀರಾ ಅಥವಾ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಹೇಳಲಿಕ್ಕೆ ಆಗೋಲ್ಲ ಸುಪ್ರೀಂ ಕೋರ್ಟ್ ಅವರು. ಅದ್ರ ಆಗಿರ್ತಕ್ಕಂಥ ಏನು ಕೊಟ್ಟಿರ್ತಕ್ಕಂಥ ರಾಜೀನಾಮೆಗಳನ್ನ ಬೇಗ ತೀರ್ಮಾನ